ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಕನ್ನಡ ನಾಡು ನುಡಿ ನೆಲ ಜಲ ರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಹಾಗೆ ತಮ್ಮ ಸಾಹಿತ್ಯದ ಮೂಲಕ, ತಮ್ಮ ಲೇಖನದ ಮೂಲಕ ಜಾಗೃತಿ ಮೂಡಿಸಿದಂಥ ಇವರು ಜಾಗೃತ ಪತ್ರಿಕೆಯನ್ನು ಹೊರತಂಥ ಪತ್ರಿಕೋದ್ಯಮಿಗಳು. ಅಷ್ಟೇ ಅಲ್ಲ, ಅನೇಕ ಮಹನೀಯರ ಬಗ್ಗೆ ಕೃತಿಗಳನ್ನ ಹೊರತಂದಂತಹ ಲೇಖಕರು. ಬನ್ನಿ, ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿಗಳು. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀ ನೇಭಾ ರಾಮಲಿಂಗ ಶೆಟ್ಟಿಯವರು. ನಮಸ್ಕಾರ, ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್. ಇವತ್ತು ತಮ್ಮ ಜೊತೆ ಮಾತುಕತೆ ಆರಂಭಿಸೋದಕ್ಕಿಂತ ಮುಂಚೆ ಒಂದೊಳ್ಳೆ ಮಾತನ್ನು ನೋಡ್ಕೊಂಬರೋಣ. ಎಸ್ ವೀಕ್ಷಕರೇ, ಇವತ್ತಿನ ಒಂದೊಳ್ಳೆ ಮಾತು. ಒಳ್ಳೆಯ ನಿರ್ಧಾರ ನಿನ್ನನ್ನು ಅರ್ಧ ಗೆಲ್ಲಿಸಿದರೆ ಇನ್ನರ್ಧ ಪ್ರಯತ್ನ ಮತ್ತು ಪರಿಶ್ರಮ ಗೆಲ್ಲಿಸುತ್ತದೆ. ಇದಾಗಿತ್ತು ಇವತ್ತಿನ ಒಂದೊಳ್ಳೆ ಮಾತು. ಬನ್ನಿ ಮಾತುಕತೆಯನ್ನು ಆರಂಭಿಸೋಣ. ಸರ್, ನಾನು ತಮ್ಮ ಪರಿಚಯ ಮಾಡಿಕೊಡುವಾಗ ಹೇಳ್ತಾ ಇದ್ದೆ, ಸಾಹಿತಿಗಳು, ಲೇಖಕರು, ಹೋರಾಟಗಾರರು ಅಂತ. ಇವತ್ತಿನ ಈ ಕಾರ್ಯಕ್ರಮದೊಂದು ಕವಿತೆಯ ವಾಚನ ಮಾಡೋದ್ರ ಮೂಲಕ ಪ್ರಾರಂಭಿಸಬಹುದಾ? ಖಂಡಿತ ಸರ್. ಬರವಣಿಗೆ ಮೂಲಕ ಬಂದಂಥ ನಾನು ಅನೇಕ ಪತ್ರಿಕೆಗಳಿಗೆ ಲೇಖನ, ಬರಹ, ಚಿಂತನೆ ಜೊತೆಗೆ ನೀವೊಂದು ಒಳ್ಳೆಯ ಮಾತು ಹೇಳಿದ್ರಲ್ಲ, ಪ್ರಾಮಾಣಿಕ ಪ್ರಯತ್ನ ಅಂತೇಳಿ, ಖಂಡಿತವಾಗೂ ಒಂದು ಒಳ್ಳೆಯ ಬೆಳಿಗ್ಗೆ ಅಷ್ಟೊತ್ತಿಗೆ ನಾನು ಒಳ್ಳೆಯ ಸೂಕ್ತಿಯನ್ನು ಅರಿತುಕೊಂಡಂಗಾಯಿತು ಮತ್ತು ತಿಳ್ಕೊಂಡಂಗಾಯಿತು. ನಾನು ಕನ್ನಡ ಪರ ಹೋರಾಟದ ಮೂಲಕ ಬಂದಿರೋದ್ರಿಂದ ನನ್ನ ಮೊದಲ ಕವನ ಸಂಕಲನ 16 ಮುಖ. ಈ ಕವನ ಸಂಕಲನದಲ್ಲಿ ಕನ್ನಡ ಪರವಾದಂಥ ಒಂದು ಕವಿತೆನ ನಿಮ್ಮ ಎದುರುಗಡೆ ವಾಚನ ಮಾಡ್ತೀನಿ. ಇಳಿದು ಬಾ ವೀರ, ಧರೆಗೆ ಇಳಿದು ಬಾ ಧೀರ, ನುಡಿಗಾಗಿ ದುಡಿದವರ ಕೈ ಹಿಡಿಯಬ, ನಾಡಿಗಾಗಿ ಕೊರಳೆತ್ತುವವರ ಹರಸಬ, ರಕ್ತ ದೋಕುಳಿಯ ತಡೆಯಬ, ಕವಿರನ್ನ ಪೊನ್ನ ಪಂಪ ಕುವೆಂಪು ಅವರಂತೆ ನಾಡೋಜನಾಗಿ ಬಾ, ಕೃಷ್ಣದೇವರಾಯ ಪುಲಕೇಶಿ ಮಯೂರರಂತೆ ನಾಡ ಪ್ರೇಮಿಯಾಗಿ ನೀನಾಗಿ ಬಾ, ದ್ರುಪತುಂಗ ನೀನಾಗಿ ಕವಿ ಚಕ್ರೇಶ್ವರನ ನೆನಪ ತರುವ ಕನ್ನಡಿಗ ನೀನಾಗಿ ಬಾ, ಕನ್ನಡ ಕುಲ ದೀವಿಗೆ ಹಿಡಿದು ಧೀರನಾಗಿ ಬಾ, ಕನ್ನಡಿಗರ ಬದುಕು ನೋಡಲು ವೀರನಾಗಿ ಬಾ, ಇಳಿದು ಬಾ ರಣಧೀರ, ಈ ಧರೆಗೆ ಇಳಿದು ಬಾ ಮಹಾವೀರ, ಮೀರ ಸಾಧಕರನ್ನು ಒಡೆದೋಡಿಸಲು ಬಾ, ಮಲ್ಲಪ್ಪ ಶೆಟ್ಟರಂತವರನ್ನು ಕೊಲ್ಲಲು ಬಾ, ಕನ್ನಡ ಮರೆತವರನ್ನು ಶಿಕ್ಷಿಸಲು ಬಾ, ದಾಸನಂತೆ ಕನ್ನಡದ ದಾಸನಾಗಿ ಬಾ ವೀರ ಬಾ, ಅದೆಲ್ಲಿರುವೆ ಕನ್ನಡದ ರಣಧೀರ ಬಾ. ನಮಸ್ಕಾರ. ಎಸ್, ಕನ್ನಡ ಹೋರಾಟಕ್ಕೆ ಕೆಚ್ಚದಿಯ ವೀರರನ್ನ ಕನ್ನಡಿಗನ ವೀರ ಅಂತ ಕರೆದು ಸ್ವಾಗತ ಕೊಡುವಂತ ಇದೆ ತಮ್ಮ ಮೊದಲ ಕವನ ಸಂಕಲನ. ಸರ್, ಈಗ ತಮ್ಮ ಲೈಫ್ ಜರ್ನಿ, ತಮ್ಮ ಜೀವನ ಪಯಣವನ್ನು ಒಂದಷ್ಟು ತಿಳ್ಕೊಳ್ಳೋಣ. ತಮ್ಮ ಬಾಲ್ಯದ ಜೀವನದ ಬಗ್ಗೆ ಮೆಲುಕು ಹಾಕ್ಬೋದಾ? ಖಂಡಿತ ಸರ್. ನಾನು ತುಮಕೂರು ಜಿಲ್ಲೆ ಮಧುಗಿರಿ ಅಂತ ಕೂಡಲೇ ನಮಗೆ ನೆನಪಾಗೋದು ಏಕಶಿಲಾ ಬೆಟ್ಟ. ವಿಶ್ವದ 2ನೇ ಏಕಶಿಲಾ ಬೆಟ್ಟ ನನ್ನ ಮಧುಗಿರಿ. ಅದರ ಪಕ್ಕದ ನೇರಳೆಕೆರೆ ಅಂತಕ್ಕಂಥದ್ದು ನನ್ನ ಹುಟ್ಟೂರು. ಆ ನೇರಳೆಕೆರೆ ಅದೊಂದು ವಿಶೇಷವಾದಂಥ ಗ್ರಾಮ. ನೇರಳೆಯ ಮರಗಳು ಸುತ್ತ ಇತ್ತು ಮತ್ತು ಕೆರೆ ಕಟ್ಟೆಗಳಿದ್ದಂಥ ಪ್ರದೇಶದಲ್ಲಿ ಆ ಗ್ರಾಮ ದೊಡ್ಡ ಮಟ್ಟದ ಇದ್ದು. ನನ್ನ ಬಾಲ್ಯದ ಶಾಲೆ ಮತ್ತು ವಿದ್ಯಾಭ್ಯಾಸ 1944ರಲ್ಲಿ ಕನ್ನಡ ಶಾಲೆ ಪ್ರಾರಂಭ ಆಗ್ತದೆ. ಈಗ ಆ ಶಾಲೆಗೆ 80 ವರ್ಷಗಳು. ಮತ್ತೊಂದು ಸಂಗತಿ ಅಂತಂದರೆ ಅಲ್ಲಿ ರಂಗನಾಥ ಗ್ರಾಮಾಂತರ ಪ್ರೌಢಶಾಲೆ ಅಂತ ಇದೆ. ಅಲ್ಲಿ ಗ್ರಾಮಸ್ಥರು ಸೇರಿ ಆ ಶಾಲೆಯನ್ನು ಪ್ರೌಢಶಾಲೆಯನ್ನು ತೆರೆದಂಥದ್ದು. ಆ ಶಾಲೆ ಪ್ರಸ್ತುತವಾಗಿ ತುಮಕೂರಿನ ಸಿದ್ಧಗಂಗಾ ಮಠದ ಶಾಖಾ ಸಂಸ್ಥೆಯಾಗಿ ಸೇವೆ ಸಲ್ಲಿಸ್ತಾ ಇದೆ. ವಿಶೇಷ ಏನಂತಂದರೆ ನಮ್ಮ ಶಾಲೆಯಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು IAS ಆದರು, ಪೊಲೀಸ್ ಅಧಿಕಾರಿಗಳಾದರು, ವಕೀಲರಾದರು,
ನಾನೊಬ್ಬ ಸಾಹಿತಿ ಆದೆ. ಹೌದು. ಜೊತೆಗೆ ಅನೇಕ ಹೋರಾಟಗಾರರು ಆ ನೆಲದಿಂದ ಆ ಶಾಲೆಯಿಂದ ಉದ್ಭವ ಆದರು. ಜೊತೆಗೆ ಅಲ್ಲಿ ಆ ಶಾಲೆಯ ವಿಶೇಷತೆ ಅಂತಂದರೆ ವಿಶಾಲವಾದಂಥ ಕಾಂಪೌಂಡು, ವಿಶಾಲವಾದಂಥ ಜನ. ನನ್ನ ವಿದ್ಯಾರ್ಥಿ ದಶೆಯಲ್ಲಿ ಸುಮಾರು 500-600 ಜನ ವಿದ್ಯಾರ್ಥಿಗಳಿದ್ರು. ಅಷ್ಟು ದೊಡ್ಡ ಶಾಲೆ ಇತ್ತು. ಆಮೇಲೆ ಅದೇ ತರ ಪ್ರೌಢಶಾಲೆ ಕೂಡ ರಂಗನಾಥ ಗ್ರಾಮಾಂತರ ಪ್ರೌಢಶಾಲೆ. ಅಂದ್ರೆ ಗ್ರಾಮಸ್ಥರೇ ಸೇರ್ಕೊಂಡು ಪ್ರಾರಂಭ ಮಾಡಿದಂತ ಶಾಲೆ ಅಷ್ಟು ದೊಡ್ಡ ಶಾಲೆಯಾಗಿ ಬೆಳೆದಿತ್ತು ಅಂತ ಹೇಳಿ. ಹೌದು ಸರ್. ಹಾಗೆ ತಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ರು? ತಾವೆಷ್ಟೇ ಮಕ್ಕಳು? ನಮ್ಮ ತಂದೆ ತಾಯಿ ಸಮುದಾಯ ಆರ್ಯವಶ ಸಮುದಾಯ, ವ್ಯಾಪಾರದ ಮನೋಭಾವದಿಂದ ಬಂದಂಥವ್ರು. ವ್ಯಾಪಾರವೇ ನಮ್ಮ ವೃತ್ತಿ, ವ್ಯಾಪಾರವೇ ನಮ್ಮ ಬದುಕು. ವಿಶೇಷ ಅಂತ ಹೇಳಿದ್ರೆ ನಮ್ಮ ತಂದೆ ಒಂದಷ್ಟು ಜಮೀನ್ದಾರಿಕೆಯಲ್ಲಿ ಕೆಲಸ ಮಾಡಿದಂಥವ್ರು. ಜಮೀನ್ದಾರಿಕೆ ಅಂತಂದ್ರೆ ನಮ್ದು ಹೊಲ ಇತ್ತು, ಜಮೀನಿತ್ತು. ನಮ್ಮಲ್ಲಿ ಕಡಲೆ ಗಿಡ ಜಾಸ್ತಿ ಬರ್ತದೆ. ಕಡಲೆಕಾಯಿ ನಮ್ಮಲ್ಲಿ ಅತಿ ಹೆಚ್ಚು ಬೆಳೆಯುವ ಕೃಷಿ ಪದಾರ್ಥ ಅದು. ಹಾಗಾಗಿ ನಮ್ಮ ಜಮೀನಲ್ಲಿ ಕಡಲೆಕಾಯಿ ಬೆಳೀತಾ ಇದ್ವಿ. ವಿಶೇಷ ಅಂತಂದರೆ ನಮ್ಮಲ್ಲಿ ಎಮ್ಮೆ ಕಟ್ಟಿದ್ವಿ, ನಾವು ಮೇಕೆಗಳು ಕಟ್ಟಿದ್ವಿ. ಜೊತೆಗೆ ವಿಶೇಷ ಅಂತಂದರೆ ಹಸುಗಳಿದ್ವು ನಮ್ಮ ಹತ್ರ, ಎತ್ತಿನ ಗಾಡಿ ಇತ್ತು. ರೈತಾಪಿ ವರ್ಗದ ಏನು ಹಿನ್ನೆಲೆ ಇತ್ತು ಆ ಪೂರ್ತಿ ಇತ್ತು. ನಮ್ಮ ತಂದೆ ಭದ್ರೇಶ್ ಶೆಟ್ಟರು, ತಾಯಿ ಗೌರಮ್ಮನವರು, ನಾನು ನೇಬಾ ರಾಮಲಿಂಗ ಶೆಟ್ಟಿ, ನನ್ನ 2ನೇ ತಮ್ಮ ವೆಂಕಟೇಶ, 3ನೇ ತಮ್ಮ ವೀರೇಶ, 4ನೇ ತಂಗಿ ಸುಮಾ ಅಂತೇಳಿ, ರಾಮಲಿಂಗಮ್ಮ ಅಂತ ಅವಳ ಹೆಸರು, ಸುಮಾ ಅಂತ ನಾವು ಕರಿತಿದ್ವಿ. ಇನ್ನೊಬ್ಬಳು ನಾಗಲಕ್ಷ್ಮಿ ಅಂತೇಳಿ, ಕೊನೆ ತಮ್ಮ 6 ಜನರ ಕುಟುಂಬ, ಅವಿಭಕ್ತ ಕುಟುಂಬ. ಆಮೇಲೆ ವಿಶೇಷ ಅಂತಂದ್ರೆ ಊರು ಅಂತ ಕೂಡಲೇನೆ ಅಲ್ಲಿ ಒಂದು ಕನ್ನಡ ಸಂಘ ಪ್ರಾರಂಭ ಆಗ್ತದೆ, ನೃಪತುಂಗ ಕನ್ನಡ ಯುವಕ ಸಂಘ ಅಂತೇಳಿ. ಅನೇಕ ಶಿಕ್ಷಕರು, ಆಮೇಲೆ ಜೊತೆಗೆ ವಿದ್ಯಾವಂತರು, ಆ ಅಕ್ಕಪಕ್ಕದ ಗ್ರಾಮದ ಪ್ರಮುಖ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿ ನೃಪತುಂಗ ಕನ್ನಡ ಯುವಕ ಸಂಘ ಅಂತ ಪ್ರಾರಂಭ ಮಾಡ್ತಾರೆ. ಮಾಡಿದಾಗ ನಾವು ಒಂದು ಪುಟ್ಟ ಅಂಗಡಿ ಇಟ್ಕೊಂಡಿದ್ದೆ, ನಾನು ಪೆಟ್ಟಿ ಅಂಗಡಿ ಇತ್ತು. ಅಲ್ಲಿ ರಾಜ್ಕುಮಾರ್ ಅವರ ಭಾವಚಿತ್ರಗಳನ್ನು ಪೆಟ್ಟಿ ಅಂಗಡಿ ತುಂಬ ನಾವು ಹಾಕ್ಕೊಂಡಿದ್ವಿ. ಅದನ್ನು ಈ ಯಾರು ಶಿಕ್ಷಕರು ಅಂತ ಹೇಳ್ತಿದ್ವಲ್ಲ, ಪಾಷಾ ಸಾಹೇಬರು ಅಂತ ಇದ್ದರು ಅವರು. ಆತ ನೃಪತುಂಗ ಕನ್ನಡ ಯುವಕ ಸಂಘದ ಪ್ರಮುಖ ರೂವಾರಿ. ಅವರು ನಾಟಕಾಡರು, ನಾವು ನಾಟಕ ನೋಡ್ತಿದ್ವಿ. 1-2 ಬಾರಿ ನಾಟಕಗಳು ಕೂಡ ನಾವು ಪ್ರಯೋಗ ಮಾಡಿದ್ವಿ. ಆ ದೆಸೆಯಲ್ಲಿ ಏನಾಯಿತು ಅಂದರೆ ಒಂದಷ್ಟು ಆ ನಾಟಕಗಳು ನೋಡ್ತಾ, ಆ ನಾಟಕಗಳಲ್ಲಿ ಅಭಿನಯಿಸ್ತಾ, ಜೊತೆಗೆ ನಾವು ಮಧುಗಿರಿ ಟಿ ವಿ ವೆಂಕಟಸ್ವಾಮಿ ಪ್ರಥಮ ದರ್ಜೆ ಕಾಲೇಜಿನ 50 ಜನ ವಿದ್ಯಾರ್ಥಿಗಳು NSS ಕ್ಯಾಂಪ್ ಅಂತೇಳಿ ನಮ್ಮ ಊರಲ್ಲಿ ಮಾಡ್ತಾರೆ. 10 ದಿವಸಗಳ ಕಾಲ ಅಲ್ಲಿ ನಡೆಸಿದಾಗ ಅಲ್ಲಿ ಪ್ರತಿನಿತ್ಯ ಸಾಮಾಜಿಕ ಕಾರ್ಯಕ್ರಮಗಳು, ಸಂಜೆ ಮನೋರಂಜನಾ ಕಾರ್ಯಕ್ರಮಗಳು. ನಾವು ಆ ಕಾರ್ಯಕ್ರಮಗಳಲ್ಲಿ ಆ ವಿದ್ಯಾರ್ಥಿಗಳಿಗೋಸ್ಕರ ನಾನು ನಾಟಕಗಳು ಬರೀತಾ ಇದ್ದೆ. ನಾಟಕಗಳು ಬರೆದು ನಾಟಕನ ನಿರ್ದೇಶನ ಮಾಡಿ ನಾಟಕ ಆಡಿಸ್ತಾ ಇದ್ದೆ. ಚಿಕ್ಕ ವಯಸ್ಸಲ್ಲೇ ಅಂತದೊಂದು ಬಂತು. ಈಗ ಅಂತ ಮೆಸ್ಸಲ್ಲಿ ನೇ ಭಾ ಅಂತ ಇದೆಯಲ್ಲ, ಇದರ ಪೂರ್ತಿ ಅರ್ಥ ಏನು? ವಿಶೇಷ ಅಂತಂದ್ರೆ ಅನೇಕರು ಇಂಗ್ಲಿಷ್ ಹೆಸರುಗಳನ್ನ ಇನಿಷಿಯಲಿ ಇಟ್ಕೊಂಡ್ಬಿಡ್ತಾರೆ. ಹೌದು. ನಾನು ಊರಲ್ಲಿ ಅಂದ್ಕೊಂಡೆ ಏನಾದ್ರೂ ಒಂದು ವಿಶೇಷತೆ ಕಾಣಬೇಕಲ್ಲ ಅಂತ ಹೇಳಿ ನೇರಳೆಕೆರೆ ನನ್ನ ಹುಟ್ಟೂರು, ಭದ್ರೇಶ್ ಶೆಟ್ಟಿ ನನ್ನ ತಂದೆ. ಅನೇಕರು ನಾನು ಕರಿಬೇಕಾದ್ರೆ ನೇಬಾ ಅಂತ ಕರೀತಾರೆ. ನೇರಳೆಕೆರೆ ಭದ್ರೇಶ್ ಶೆಟ್ಟಿ ಅಂತ ಕರೀತಾರೆ ಬಿಟ್ರೆ ರಾಮಲಿಂಗ ಶೆಟ್ಟಿ ಅಂತ ಕರೆಯೋದೇ ಕಡಿಮೆ ಆಗ್ಬಿಟ್ಟಿದೆ. ನೇಬಾ ಬನ್ರಿ ಅಂತಾರೆ. ಎಲ್ಲಿ ನೇಬಾ ಎಲ್ಲಿ ಅಂತ ಕರೀತಾರೆ. ಇದು ನೀವೇ ಇಟ್ಕೊಂಡಿದ್ದೀನಿಲ್ಲ? ನಾನು ಇಟ್ಕೊಂಡಿದ್ದೆ, ಚಿಕ್ಕದ್ರಲ್ಲೇ ಇಟ್ಕೊಂಡ್ಬಿಟ್ಟೆ. ಹಾಗೆ ಇಲ್ಲ, ಶಾಲೆಯಲ್ಲಿ NB ರಾಮಲಿಂಗ ಶೆಟ್ಟಿ ಅಂತ ಬಂತು. ಈಗ ಬರವಣಿಗೆ ಮಾಡ್ತಾ ಕೂತ್ಕೊಂಡೆ, ಅದು ನೇಬಾ ರಾಮಲಿಂಗ ಶೆಟ್ಟಿ ಅಂತ ಮಾಡಿದೆ. ಆಮೇಲೆ ರಾಜ್ಕುಮಾರ್ ಅಭಿಮಾನಿ ಸಂಘವನ್ನ ಪ್ರಾರಂಭ ಮಾಡಕ್ಕೆ ಅಲ್ಲಿ ಶುರು ಮಾಡಿದ್ವಿ. ಪಾಷಾ ಸಾಹೇಬರು ನನ್ನ ಅಂಗಡಿ ತುಂಬಾ ರಾಜ್ಕುಮಾರ್ ಚಿತ್ರಗಳನ್ನ, ಭಾವಚಿತ್ರಗಳನ್ನ ಹಾಕ್ತಾ ಇದ್ದೆ, ರಾಜ್ಕುಮಾರ್ ಸಿನಿಮಾಗಳನ್ನ ನೋಡ್ತಾ ಇದ್ವಿ. ಆಮೇಲೆ ಸಹಜವಾಗಿ ನಾವು ಕನ್ನಡ ಪ್ರೀತಿನ ಹುಡ್ತು. ಯಾಕೆಂತಂದ್ರೆ ಕನ್ನಡದ ಮೇರು ನಟ ರಾಜ್ಕುಮಾರ್ ಅಂತ ಕೂಡಲೇ ಅವರ ಮಯೂರ, ಆ ಸಿನಿಮಾ, ರಣಧೀರ ಕಂಠೀರವ ಆ ಸಿನಿಮಾ, ಅವೆಲ್ಲ ನಮಗೆ ಜಾಗೃತಿ ಮೂಡಿಸ್ತಂಥದ್ದು. ಹಾಗೆಯೇ ನಾವು ಓದ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಕುವೆಂಪು ಅವರ ಬರಹಗಳು, ಕುವೆಂಪು ಅವರ ಕವಿತೆಗಳು ಒಬ್ಬ ಮನುಷ್ಯನನ್ನು ಬದಲಾವಣೆ ಮಾಡ್ತದೆ, ಕನ್ನಡತನವನ್ನು ಹೆಚ್ಚಿಸ್ತದೆ. ಆ ಕುವೆಂಪು ಅವರು ಎಂತೆಂಥ ಕವಿತೆಗಳನ್ನು ಕೊಡ್ತಾರೆ. ಜೋಗುಳದ ಆರೈಕೆ ಇದು ಮರೆಯದಿರು ಚಿನ್ನ, ಮರತಿ ಆದರೆ ಅಯ್ಯೋ ಮರತಂತೆ ನನ್ನ ಅಂತೇಳಿ ಕನ್ನಡದ ತಾಯಂದಿರಿಗೆ ಆ ಜೋಗುಳವನ್ನು ತೂಗ್ತಾ ಮಕ್ಕಳಿಗೆ ಪಾಲನೆ ಮಾಡ್ತಾ ಹೇಳುವ ಆ ಕವಿತೆ, ಎಂತೆಂಥ ಕವಿತೆಗಳು ಕುವೆಂಪು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಆ ಕವಿತೆ ಐತಲ್ಲ, ಅದು ಕೇವಲ ನನ್ನ ಆನಂದ ಅಲ್ಲ, ಈ ನಾಡಿನ ಯುವ ಸಮುದಾಯ ಕನ್ನಡದ ಕಡೆ ಸೆಳೆಯುವಂತಹ, ಕನ್ನಡದ ಭಾಷೆಯನ್ನು ಪ್ರೀತಿಸುವಂತಹ ಮನಸ್ಸು ಕುವೆಂಪು ಅವರದಾಗಿತ್ತು. ಹಾಗೆಯೇ ರಾಜ್ಕುಮಾರ್ ಅವರ ಸಿನಿಮಾಗಳು ನಮಗೆ ಪ್ರೇರಣೆ. ಯಾಕೆ ಅಂತಂದರೆ ಆಗಲೇ ಹೇಳಿದಾಗೆ ಮಯೂರ ಸಿನಿಮಾ ಕನ್ನಡದ ಧೀರೋದಾತ್ತ ಮಯೂರ ವರ್ಮ, ಕದಂಬರ ಮೊದಲ ದೊರೆ. ಹಾಗಾಗಿ ಅಂಥ ದೊರೆಯನ್ನು ನಾವು ಪಡ್ಕೊಂಡಿದ್ದು ಆಯಿತು. ಹಾಗೆಯೇ ಅವ್ರದ್ದು ಇಮ್ಮಡಿ ಪುಲಕೇಶಿ ಸಿನಿಮಾ, ಹಾಗೆ ಕನ್ನಡ ರಣಧೀರ ಕಂಠೀರವ ಸಿನಿಮಾ. ಹಾಗಾಗಿ ಅದ್ರ ಜೊತೆಗೆ ಆ ಕಾಲದಲ್ಲಿ ಕೌಟುಂಬಿಕ ಸಿನಿಮಾಗಳಿದ್ದಾವಲ್ಲ, ಆ ಕೌಟುಂಬಿಕ ಸಿನಿಮಾಗಳನ್ನ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ಭಕ್ತ ಕುಂಬಾರದಂಥ ಭಕ್ತಿ ಪ್ರಧಾನ ಸಿನಿಮಾಗಳು, ಭಕ್ತ ಪ್ರಹ್ಲಾದದಂಥ ಒಂದು ಭಕ್ತಿ ಪ್ರಧಾನ ಸಿನಿಮಾಗಳು,
ಆಮೇಲೆ ಜೊತೆಗೆ ಅವರ ಒಟ್ಟು ಕುಟುಂಬದ ಹಿನ್ನೆಲೆಯ ಸಿನಿಮಾಗಳು ಇದಾವಲ್ಲ, ನಮ್ಗೊಂದು ಆದರ್ಶ ಪುರುಷವಾಗಿ ರಾಜ್ಕುಮಾರ್ ಅವರು ಬಂದು. ರಾಜ್ಕುಮಾರ್ ಅಂದ್ರೆ ಹೇಗೆ ಅವ್ರು ಯಾವ ಪಾತ್ರ ಮಾಡ್ತಾರೆ ನಾವು ಅದನ್ನೇ ಕಲ್ಪನೆ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ನನಗೆ ಭಕ್ತ ಕುಂಬಾರ ಮಾಡಿದ್ರೆ ಭಕ್ತ ಕುಂಬಾರ ಹೆಂಗಿದ್ನೇನೋ ಅಂತ ಅನ್ಕೋತೀವಿ, ಕೃಷ್ಣದೇವರಾಯ ಮಾಡಿದ್ರೆ ರಾಜ್ಕುಮಾರ್ ತರನೇ ಇದ್ರೇನೋ ಅನ್ಕೋತೀವಿ. ಅಂತ ಆದರ್ಶ ಚಿತ್ರಗಳನ್ನು ಕೂಡ ಕೊಟ್ಟರು ನಮ್ಮ ರಾಜ್ಕುಮಾರ್ ಅವರು. ಹಾಗಾಗಿ ಅವರ ಸಿನಿಮಾಗಳು ನೋಡ್ತಾ ಬಂದಂತ ನಾವು ಒಂದಷ್ಟು ಬರವಣಿಗೆ ಶುರು ಮಾಡ್ಕೊಂಡೆ ಅಲ್ಲೇ ಊರಿನಲ್ಲಿದ್ದಾಗಲೇ. ಆಮೇಲೆ ನಾನು 7ನೇ ಕ್ಲಾಸ್ ಓದ್ದೆ. ಅಷ್ಟೊತ್ತಿಗೆ ಈ ರಾಜ್ಕುಮಾರ್ ಸಂಘವನ್ನ ಸ್ಥಾಪನೆ ಮಾಡಿದ್ವಿ. ಕನ್ನಡ ರತ್ನ ರಾಜ್ಕುಮಾರ್ ಸಂಘ ಅಭಿಮಾನಿಗಳು, ಕನ್ನಡ ರತ್ನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನ ಬೆಂಗಳೂರಿನಲ್ಲಿ ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿ ಸಂಘ ಇತ್ತು. ಸಾರಾ ಗೋವಿಂದ್ ಅವರು ಅದರ ಅಧ್ಯಕ್ಷರು. ಸರಿ, ಪಾಷಾ ಸಾಹೇಬರು ನಮಗೆ ರಾಜ್ಕುಮಾರ್ ಸಂಘ ಮಾಡೋಣ ಅಂತ ಅವ್ರ ಜೊತೆ ಕೂತಾಗ 85ನೇ ಇಸ್ವಿಲಿ ನೋಂದಣಿ ಮಾಡ್ಕೊಂತೀವಿ. 86 ನವೆಂಬರಲ್ಲಿ ರಾಜ್ಕುಮಾರ್ ಅಭಿಮಾನಿ ಸಂಘವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ವಿ. ಅದ್ರ ಮೂಲಕ ಒಂದಷ್ಟು ಸಾಮಾಜಿಕ ಕೆಲಸಗಳು ಮಾಡೋಕ್ಕೆ ಶುರು ಮಾಡಿದ್ವಿ. ಸಸಿ ನೆಡೋ ಕಾರ್ಯಕ್ರಮ, ಆರೋಗ್ಯ ತಪಾಸಣಾ ಶಿಬಿರಗಳು ಕಾರ್ಯಕ್ರಮ, ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ಒಂದಷ್ಟು ಪುಸ್ತಕಗಳ ವಿತರಣೆ ಬಾಲ್ಯದಲ್ಲೇ ಶುರು ಮಾಡ್ಕೊಂಡ್ವಿ. ಏಪ್ರಿಲ್ 24ನೇ ತಾರೀಕು ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದ್ರ ಮೂಲಕ ನಾವೊಂದಷ್ಟು ಮಾಡ್ತಾ ಇದ್ವಿ. ಆಮೇಲೆ ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವದ ಕಾರ್ಯಕ್ರಮನ ಊರು ತುಂಬ ಮೆರವಣಿಗೆ ಮಾಡ್ತಾ ಇದ್ವಿ. ಗ್ರಾಮದ ಪ್ರಮುಖ ಊರ್ ಮುಂದೆ ಅಂತ ನಾವು ಕರಿತೀವಿ, ಅಲ್ಲಿ ಒಂದು ಕನ್ನಡದ ಧ್ವಜವನ್ನು ನೆಟ್ಟು ಅಲ್ಲಿ ರಾಜ್ಯೋತ್ಸವನ ಮಾಡ್ತಾ ಇದ್ವಿ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ. ಹೀಗೆ ಬಂದಂಥ ನಾವು ಸಾಮಾಜಿಕ ಕೆಲಸಗಳು ಮಾಡ್ತಾ ಇದ್ವಿ. ನಮ್ಮ ಊರು ನೇರಳೆಕೆರೆಗೆ ಮತ್ತು ನಮ್ಮ ಬಸ್ ಸ್ಟಾಪ್ಗೆ ಒಂದು ಅರ್ಧ ಕಿಲೋಮೀಟರ್ ಆಗ್ತದೆ. ಈ ಕತೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಬೆಂಗಳೂರಿಗೆ ಬರೋಕೆ ಇದು ಕಾರಣ ಆಗುತ್ತೆ. ಆಮೇಲೆ ಅರ್ಧ ಕಿಲೋಮೀಟರ್ ಆಗ್ತದೆ. ಎಲ್ಲ ಸ್ನೇಹಿತರು ಕೂತಿದ್ವಿ ಮಾತಾಡ್ತಾ, ನೋಡ್ರಿ ನಮ್ಮ ಊರು ರೋಡ್ ಚೆನ್ನಾಗೈತಿ, ಒಂದು 2-3 ಬಸ್ಸುಗಳು ಬಂದು ಹೋಗ್ತದೆ. ಎಲ್ಲಾ ಬಸ್ಸುಗಳು ನೇರಳೆಕೆರೆಗೆ ಬರಬೇಕು, ಗ್ರಾಮದ ಒಳಗಡೆ ಬರಬೇಕು. ಆ ಮೂಲಕ ಏನೋ ಒಂದು ಮಾಡೋಣ ಅಂತಂದ್ಬಿಟ್ಟು ಹೇಳಿ ನಾನು ನನ್ನ ಗೆಳೆಯರು ಶಮೀವುಲ್ಲಾ ಇದ್ದ, ಈಶ್ವರ್ ಪ್ರಸಾದ್ ಇದ್ದ, ಇವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಸರಿ, ಏನೋ ಒಂದು ಮಾಡ್ಬೇಕಲ್ಲ ರಾಮಲಿಂಗ ಶೆಟ್ಟಿ ಅಂತ ಹೇಳಂದ್ರು. ನಾವೇನ್ ಮಾಡಿದ್ವಿ ಅಂತ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು 15 ಜನ 20 ಜನ ಹುಡುಗರನ್ನ ಸೇರಿಸ್ಕೊಂಡು ಹೋದ್ವಿ. ಅಲ್ಲಿ ಆ ಬಸ್ಸುಗಳನ್ನ ತಡೆದ್ವಿ. ನೋಡಪ್ಪ, ನೀನು ನೇರಳೆಕೆರೆಗೆ ಬರಬೇಕು, ಇಲ್ಲಿ ವಯಸ್ಸಾಗಿರೋರು ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಮಹಿಳೆಯರಿದ್ದಾರೆ, ಜೊತೆಗೆ ಕೈಲಾಗದವ್ರು ಇರ್ತಾರೆ. ಅವ್ರನ್ನ ನೀನು ನೇರಳೆಕೆರೆಗೆ ಅಂತ ಅಂದಾಗ ನೀನು ನೇರಳೆಕೆರೆ ಬಿಡು. ನಮಗೆ ಸುತ್ತ ವೀರಾಪುರ ಅಂತ ಇದೆ, ಕೃಷ್ಣಾಪುರ ಅಂತ ಇದೆ, ಗೊಲ್ರಟ್ಟಿ ಅಂತ ಇದೆ, ಮತ್ತು ಕಾಟ್ಕನಹಳ್ಳಿ ಅಂತ ಇದೆ. ಹಾಗಾಗಿ ಸುತ್ತಮುತ್ತ ಹಳ್ಳಿಗಳಿಗೆ ನಮ್ಮ ಊರು ಕೇಂದ್ರ ಪ್ರದೇಶ. ನೀವು ನೇರಳೆಕೆರೆಗೆ ಇಳಿದು ಅಲ್ಲಿ ಏನಾದರೂ ಮನೆಗೆ ರೇಷನ್ ಅದು ಇದು ತೊಗೊಂಡು ಅವ್ರು ನಡ್ಕೊಂಡು ಹೋಗ್ಬೇಕು. ನೀನು ಅಲ್ಲಿಂದ ಬರೋಕೆ ಅರ್ಧ ಕಿಲೋಮೀಟ್ರು, ಇಲ್ಲಿಂದ ತಗೊಂಡು ಅವ್ರು ಊರಿಗೆ 1 ಕಿಲೋಮೀಟ್ರು. ಹಾಗಾಗಿ ಅವ್ರಿಗೆ ತೊಂದರೆ ಆಗ್ತದೆ. ನೋಡಿ, ಇದೊಂದು ಫೋಟೋ ಬರ್ತಾ ಇದೆ ತೆರೆ ಮೇಲೆ. ಇದು ಯಾವ? ಇದು ವಿಶೇಷ ಕನ್ನಡ ಭಾಷೆಗೆ ಧಕ್ಕೆ ಆದಂತ ಕಾಲಘಟ್ಟದಲ್ಲಿ ಶ್ರೀನಗರ ಬಸ್ ನಿಲ್ದಾಣದಲ್ಲಿ ನಾವು ಕನ್ನಡ ಭಾಷೆಗೆ ಅವಮಾನ ಆಯಿತು. ಇಲ್ಲಿ ಶ್ರೀನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಅದನ್ನ ನಾವು ಮಾಡಿದ್ವಿ. ಇದು 93 ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಕನ್ನಡ ಭಾಷೆಗೆ ಉರ್ದು ವಾರ್ತೆ ವಿರೋಧಿಸಿ ಬಂದಂತ ಪ್ರತಿಭಟನೆ ಆ ಕಾಲಘಟ್ಟದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಂಗಳೂರು ನಗರದಲ್ಲಿ ಪ್ರಾರಂಭ ಆಯಿತು. ಆಮೇಲೆ ಮತ್ತೆ ನೇರಳೆಕೆರೆಗೆ ಬಸ್ಸುಗಳು ಎಲ್ಲ ತಡೆಯುವಂತ ವ್ಯವಸ್ಥೆ ಆಯಿತು. ಎಲ್ಲ ತಡೆದ್ವಿ. ಸಂಜೆ 7 ಗಂಟೆ 8 ಗಂಟೆಗೆ ವಿಜಯನಂದಿ ಬಸ್ಸು ಬರಬೇಕಾಗಿತ್ತು. ಆ ವಿಶ್ವರಾಧ್ಯರು ಅಂತೇಳಿ ಶಿರಾ ಮಧುಗಿರಿ ಬಸ್, ಅದು 4 ಬಾರಿ ಓಡಾಡ್ತೈತೆ, ಶಿರಾ ಮಧುಗಿರಿ ಅಂತೇಳಿ. ಸಂಜೆ ಅದು ಮತ್ತೆ ಮಧುಗಿರಿಗೆ ಹೋಗ್ಬೇಕು. ಹಾಗಾಗಿ ಇವರು ನಮ್ಮ ಊರಿನ ಸ್ನೇಹಿತರು ತಡೆಯಕ್ಕೆ ಬಂತು. ನಾನೇನು ಮಾಡಿದೆ ಅಂತಂದರೆ 5 ಗಂಟೆಗೆ ಹೇಳಿದೆ, ನೋಡಪ್ಪ ಇನ್ನೆಲ್ಲ ಬಸ್ಸುಗಳು ಬರ್ತವೆ, ಬಂದ್ಬಿಡಿ ಹೋಗ್ಬಿಡೋಣ ಊರ ಕಡೆಗೆ ಅಂತಂತೆ. ಸರಿ ಅಂತೇಳಿ ನಾನು ನಮ್ಮ ಸ್ನೇಹಿತರು ಬಂದ್ಬಿಟ್ವಿ. ಇನ್ನು ಉಳಿದಂತಾರೆ ಇಲ್ಲ ವಿಜಯನಂದಿ ಬಸ್ಸಲ್ಲಿ ಬರ್ತದೆ, ನಾವು ಅದನ್ನು ಹತ್ಕೊಂಡು ನೇರಳೆಕೆರೆಗೆ ಬರ್ತೀವಿ ಅಂತಂದ್ರು. ಸರಿಯಪ್ಪ ಅಂತಂದ್ಬಿಟ್ಟು ನಾನು ಬಂದ್ಬಿಟ್ಟೆ. ಅವರೇನು ಮಾಡಿರು ಅಂತಂದರೆ ವಿಜಯನಂದಿ ಬಸ್ಸಿನ ಗೆಳೆಯರ ಹತ್ರ ಇವರು ಸ್ವಲ್ಪ ವಾಗ್ವಾದ ನಡೀತದೆ. ಅದಕ್ಕೆ ಇವರೇನು ಮಾಡಿಬಿಟ್ರು, ನಮ್ಮ ಸ್ನೇಹಿತರುಗಳು ಆ ಟೈರನ್ನು ಗಾಳಿ ಬಿಟ್ಬಿಡ್ತಾರೆ, ಆ ಬಸ್ಸು ಮುಂದಕ್ಕೆ ಹೋಗಲ್ಲ. ಅದಕ್ಕೆ ಏನು ಮಾಡ್ಬಿಟ್ರು ಅಂತಾರೆ, ಬಸ್ಸಿನ ಕಂಡಕ್ಟರ್ ಅವರೆಲ್ಲ ಗೊತ್ತಿದ್ದವರೇನೆ ಬಸ್ಸಲ್ಲೇ ಬಿಟ್ಬಿಟ್ಟು ಮಧುಗಿರಿಗೆ ಹೋಗ್ತಾರೆ. ಪೊಲೀಸರನ್ನ ಕರ್ಕೊಂಡ್ಬರ್ತಾರೆ. ಪೊಲೀಸರು ಕರ್ಕೊಂಡ್ಬಂದು ಬಂದು ಇದರ ನಾಯಕತ್ವ ವಹಿಸಿದವ್ರು ಯಾರು ಅಂತಾರೆ. ನಾನು ರಾಮಲಿಂಗ ಶೆಟ್ಟಿ ಅಂತ ಅಂತೀನಿ. ಆಗ ಅಂದ ತಕ್ಷಣನೇ ನೀನು ಬೆಳಿಗ್ಗೆ ಸ್ಟೇಷನ್ಗೆ ಬರಬೇಕು ಅಂತಾರೆ. ಆಮೇಲೆ ಮೊದಲೇ ನಾವು ವ್ಯಾಪಾರಿ ಮನೋಭಾವ, ವೈಶ್ಯ ಸಮುದಾಯದ ಹಿನ್ನೆಲೆಯಿಂದ ಬಂದಂಥ ನಾವು ಪೊಲೀಸು ಕೇಸು ಇಂಥವೆಲ್ಲ ಚಟುವಟಿಕೆಗಳು ಕಂಡಾಗ ಮನೆಯಲ್ಲಿ ತಂದೆಗೆ ನೋವಾಗ್ತದೆ. ಸರಿ, ನನ್ನನ್ನು ಪೊಲೀಸರು ಕರ್ಕೊಂಡು ಹೋಗ್ತಾರೆ ಅಂತಂದು ನಾನೇ ಹೋಗಿದ್ದೆ. ಸ್ಟೇಷನ್ಗೆ ಹೋದಾಗ ಕೂತ್ಕೊಳ್ರಿ ಇಲ್ಲಿ ಅಂತಂದ್ರು. ಗಿರಿಜೇಶ್ ಅಂತ ಇನ್ಸ್ಪೆಕ್ಟರ್ ಇದ್ರು ಮಧುಗಿರಿ ಸ್ಟೇಷನ್ನಲ್ಲಿ. ತುಂಬ ಹೊತ್ತು ಕೂರಿಸ್ಕೊಟ್ರು. ಅವರು ಪಾಪ ಪೊಲೀಸು ಮುದ್ದು ಮಾಡೋದು ಏನಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿರು. ನಿನಗೆಲ್ಲ ಇದು ಬೇಕಿತ್ತ, ಇದು ನೀನು ಯಾಕೆ ಮಾಡೋಕೆ ಹೋದೆ ಅಂದರು. ಇಲ್ಲ ಸರ್ ಈ ಥರ ಅಂದರು. ಸಮಾಜ ಸೇವೆ ರಾಜ್ಕುಮಾರ್ ಸಂಘ ಹಾಗಾಗಿ ಅಂತಂದು ಆಮೇಲಿಂದ ಅದು ಸ್ವಲ್ಪ ಆಘಾತವಾಗಿ ಮಾತುಗಳು ಚರ್ಚೆ ನಡೀತು. ಅವರು ಪಾಪ ಪೊಲೀಸ್ ಭಾಷೆಯಲ್ಲಿ ಏನು ಹೇಳಬೇಕು ಏನು ಹೇಳಿದ್ರು. ಆದ್ರೂ ಕೂಡ ನಾನು ಮನೆಯಲ್ಲಿ
ಬಂದಿದ್ನಲ್ಲ ಹೇಳ್ಬಿಟ್ಟು ಬಂದಿದ್ನಲ್ಲ. ಸರಿ ಮನೆಗೆ ಹೋದೆ. ಹೋದ ತಕ್ಷಣ ನಮ್ಮ ತಂದೆಗೆ ಭಾಳ ಬೇಸರ ಆಯಿತು. ಊರಿನ ಉಸ್ತುವಾರಿ ನಿನ್ಗೆ ಯಾಕೆ ಬೇಕು, ಇದ್ರ ಅವಶ್ಯಕತೆ ನಿನಗೆ ಇದೆಯಾ, ಬೇಡ ಆಯಿತು, ಹಾಗಾಗಿ ನೀನು ಇಲ್ಲಿ ಇರಬೇಡ, ಬೆಂಗಳೂರು ಕಡೆಗೆ ಹೋಗ್ಬೇಕಾಗ್ತದೆ ಅಂತಂದ್ರು. ಅಷ್ಟೊತ್ತಾಗಲೇ ನಮ್ಮ ತಮ್ಮ ವೆಂಕಟೇಶ್ ಇಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ರು. ಅದಕ್ಕೆ ನಾನೇನು ಹೇಳಿದೆ, ಇಲ್ಲ ಬೇಡ, ನಾನು ಊರಲ್ಲೇ ಇದ್ದು ಏನೋ ಒಂದು ಸಾಧಿಸ್ಬೇಕು, ಇಲ್ಲಿ ಕನ್ನಡ ಕೆಲಸ ಮಾಡ್ಕೊಂಡಿದ್ದೀನಿ, ಬರವಣಿಗೆ ಮಾಡ್ಕೊಂಡಿದ್ದೀನಿ, ಕೃಷಿ ಜಮೀನಿದೆ, ಇಲ್ಲೇ ಮಾಡ್ಕೊಂಡು ಇಲ್ಲೇ ವಾಸ ಇರಬೇಕು ಅಂತಂದ್ರು ಕೂಡ ನಮ್ಮ ತಂದೆ ಸೂತಾರಾಮ್ ಒಪ್ಪಲಿಲ್ಲ. ಹಾಗಾಗಿ ನಾನು 85ರಲ್ಲಿ ರಾಜ್ಕುಮಾರ್ ಸಂಘ ಮಾಡಿ 89-88ವರೆಗೂ ದೊಡ್ಡ ಮಟ್ಟದ ಅಲ್ಲಿ ಗ್ರಾಮ ಮಟ್ಟದಲ್ಲಿ ಕೆಲಸಗಳು ಮಾಡಿದ್ವಿ. ಆಮೇಲಿಂದ 89ಕ್ಕೆ ಬೆಂಗಳೂರು ಕಡೆ ಬರುವಂತಹ ಆಯಿತು. ಇಲ್ಲಿ ಬಂದಮೇಲೂ ಕೂಡ ನಾವು ರಾಜ್ಕುಮಾರ್ ಅಭಿಮಾನಿ ಸಂಘದ ಕಡೆ ತಿರುಗಿಕೊಂಡು. ತಂದೆ ಈಗ ಬೆಂಗಳೂರು ಕಳಿಸ್ಬಿಡ್ತಾರೆ, ಬೆಂಗಳೂರು ಬಂದ್ಮೇಲೆ ಹೇಗೆ ಬದುಕನ್ನು ಕಟ್ಕೋತೀರಾ ಸರ್ ತಾವು? ಒಳ್ಳೆಯ ಪ್ರಶ್ನೆ ಸರ್, ಧನಂಜಯ್ ಸರ್. ವಿಶೇಷ ಅಂತ ಹೇಳಿದರೆ ತಮ್ಮನ ಜೊತೆ ನಾವು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಇದ್ಕೊಂತೀವಿ. ಆದರೆ ಬೆಂಗಳೂರಿನ ಯಾವುದನ್ನ ಚಳುವಳಿ ಮಾಡಿದ್ರೆ ಆ ಚಳುವಳಿ ಕಡೆಗೆ ಹೋಗೋದು. ಆಮೇಲೆ ಲೈಬ್ರರಿಯಲ್ಲಿ ಪೇಪರ್ಗಳು ಇರ್ತಿತ್ತಲ್ಲ, ಪೇಪರ್ ಓದೋಕೆ ಹೋಗೋದು. ಅಲ್ಲಿ ಮಧುಗಿರಿಯಲ್ಲೇ ನಾನು ಅನೇಕ ಪತ್ರಿಕೆಗಳಿಗೆ ಬರೀತಾ ಇದ್ದೆ, ತುಮಕೂರು ಜಿಲ್ಲೆಯ ಪತ್ರಿಕೆಗಳಿಗೆ ಬರೀತಾ ಇದ್ದೆ. ಮತ್ತೊಂದು ವಿಶೇಷ ಅಂತೇಳಿ ಹಸಿರು ತೋರಣ ಅಂತೇಳಿ ರೈತ ಸಂಘದ ಪತ್ರಿಕೆ ಇತ್ತು. ಮಧುಗಿರಿ ತಾಲೂಕು ರೈತ ಸಂಘಕ್ಕೆ ನಾನು ಅಲ್ಲಿ ಕಾರ್ಯದರ್ಶಿನೋ ಸಂಘಟನಾ ಕಾರ್ಯದರ್ಶಿ ಏನೋ ಆಗಿದ್ದೆ, ಕಾರ್ಯದರ್ಶಿ ಆಗಿದ್ದೆ. ಆಗ ಬರೆಯುವ ಹುಚ್ಚನ್ನು ಇಟ್ಕೊಂಡಂತ ನಾನು ಬೆಂಗಳೂರಿಗೆ ಬರ್ತೀನಿ ಅಂತ ನನ್ನ ತಮ್ಮನಿಗೆ ಹೇಳಿದಾಗ, ಇಲ್ಲ ಅಣ್ಣ ಬೆಂಗಳೂರಿಗೆ ಬಂದು ಏನು ಮಾಡ್ತಾನೆ, ಗ್ಯಾರಂಟಿ ಪೇಪರ್ ಮಾಡ್ತಾನೆ ಅಂತೇಳಿ ಇಬ್ಬರು ತಮ್ಮಗಳು ಚರ್ಚೆ ಮಾಡಿ ಮಾತಾಡ್ಕೊಳ್ತಾರೆ. ಬೆಂಗಳೂರಿಗೆ ಬರ್ತಾನೆ ಅಂದರೆ ನಾನು ಬರೋಲ್ಲ ಅಂತ ಬೆಂಗಳೂರಿಗೆ ಹೇಳ್ದಂತ ನಮ್ಮ ಅಣ್ಣ ಬೆಂಗಳೂರಿಗೆ ಬರ್ತಾನೆ ಅಂತಂದರೆ ಏನೋ ಮಾಡ್ತಾನೆ ಇಲ್ಲಿ ಬಂದು ಅಂತಂದರು. ಸರಿ ಬೆಂಗಳೂರಿಗೆ ಬಂದೆ. ಇಲ್ಲಿ ಒಂದು ಜನ ಗುಪ್ತಾ ಅಂತ ಸಿಕ್ಕಿರು, ಜೇಸಿ ಗುಪ್ತಾ, ಅವ್ರದ್ದೊಂದು ಔತಣ ಪತ್ರಿಕೆ ಇತ್ತು, ಅದಕ್ಕೂ ಮುಂಚೆ ಬರೀತಾ ಇದ್ದೆ. ಆಮೇಲೆ ಬರವಣಿಗೆನೇ ಅಲ್ಲಿ ಮಾಡೋಕ್ಕೆ ಶುರು ಮಾಡಿದೆ. ಬರೆದಂಥ ಕಾಲಘಟ್ಟದಲ್ಲಿ ಇಲ್ಲಿ ಚಳುವಳಿ, ಇಲ್ಲಿ ವ್ಯಾಪಾರ ಮಾಡಬೇಕು, ಸಂಪಾದನೆ ಮಾಡಬೇಕು ಅಂತ ಬಂದಂಥ ನಾವು ತಂದೆಯೂ ಬೆಂಗಳೂರಿಗೆ ಬಂದರು, ತಂಗಿದ್ರು ಬೆಂಗಳೂರಿಗೆ ಬಂದರು, ಒಟ್ಟು ಕುಟುಂಬ ಬೆಂಗಳೂರು ಬೆಂಗಳೂರು ಬಂದ್ಬಿಡ್ತು. ಸರಿ, ನಾನು ಈ ಥರ ಅಭಿಮಾನಿ ಸಂಘದ ಮೂಲಕ ಹೋಗೋದು, ಇನ್ಯಾವುದೋ ಸಂಘಟನೆ ಜೊತೆ ಹೋಗೋದು, ಇನ್ನೆಲ್ಲೋ ಕಾಣಿಸ್ಕೊಳ್ಳೋದು, ಈ ಮನೆಯಲ್ಲಿ ಕೆಲಸ ಮಾಡಿ ಅಲ್ಲಿ ಕೆಲಸ ಮಾಡಿ ಒಂದಷ್ಟು ಬದುಕನ್ನು ಕಟ್ಕೊಳ್ಳೋ ನಾನು ಇಲ್ಲಿ ಬಂದಮೇಲೆ ಕೂಡ ಸೋಂಬೇರಿ ಪೈ ಏನು ಆಗಲಿಲ್ಲ. ಸಣ್ಣ ಪುಟ್ಟ ವ್ಯಾಪಾರ ಮಾಡೋದು, ಆರ್ಡ್ರುಗಳು ತರೋದು, ಕೆಲಸಗಳು ಮಾಡೋದು, ನಮ್ಮದೊಂದು ರಬ್ಬರ್ ಸ್ಟಾಂಪ್ ಮಾಡ್ತಾಯಿದ್ವಿ, ಪ್ರಿಂಟಿಂಗ್ ಆರ್ಡರ್ ತರ್ತಾಯಿದ್ವಿ. ಹಾಗಾಗಿ ಅದು ಪಾಡಿಗೆ ಅದು ಮಾಡ್ತಾಯಿದ್ದೆ. ಆದರೂ ಕೂಡ ದುಡ್ಮೇನೆ ಮುಖ್ಯ ಆಗ್ತದೆ. 6-7 ಜನರ ಕುಟುಂಬನ ಸಾಕೋದು ಸಣ್ಣ ಮಾತೇನಲ್ಲ. ಹೌದು, ಸಹಜವಾಗಿ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತವೆ. ಸರಿ, ನಾನೇನು ಮಾಡಿದೆ ಅಂತಂದರೆ ಇದಾಗೋ ಕೆಲಸ ಅಲ್ಲ ಅಂಥೇಳಿ ಶ್ರೀನಗರದಲ್ಲಿ ಗೆಳೆಯರ ನೆರವಿನಿಂದ ಮನೆ ಬಿಡೋ ಪರಿಸ್ಥಿತಿ ಬಂದು ಶ್ರೀನಗರದಲ್ಲಿ ಒಂದು ಗೌರಿ ಮುದ್ರಣಾಲಯ ಅಂತೇಳಿ 89-90ರಲ್ಲಿ ಪ್ರಾರಂಭ ಮಾಡಿದೆ. ಇವತ್ತಿಗೆ ಅದು 35 ವರ್ಷ, 5 ಜನ ಉದ್ಯೋಗಿಗಳಿದ್ದಾರೆ. ಜೊತೆಗೆ ನನ್ನ ಮಗ ಅದರ ಉಸ್ತುವಾರಿ ನೋಡ್ಕೊಳ್ತಾನೆ, ಅಶೋಕ್ ಭಾರ್ಗವ. ಹಾಗಾಗಿ ಬಂದಂಥ ನಾನು ಜಾಗೃತ ಕನ್ನಡ ಪತ್ರಿಕೆನ ಯಾವಾಗ 89ರಲ್ಲಿ ಅಂದ್ಕೊಂಡ್ವಲ್ಲ, ಈ ಪತ್ರಿಕೆನ ತಂದಿದ್ದೀನಿ ನಾನು. ಹಳೇ ಪತ್ರಿಕೆ, ಯಾಕಂದ್ರೆ ಒಂದು ಹಳೇದಿದೆ, ಹೊಸದು ಕೂಡ ಈಗ ನೀವು ಅಲ್ಲಿ ಪ್ರದರ್ಶನ ಮಾಡ್ಬೋದು, ಅದು ಕೂಡ ಅಲ್ಲಿ ಇದೆ. ಈ ಪತ್ರಿಕೆನ ತಗೊಂಡು ಆಗಿನ ಕಾಲದಲ್ಲಿ ಪ್ರಿಂಟ್ ಬರ್ತಾ ಇದು ಅಕ್ಷರದ ಮೂಲಕ ನಾವು ಮಾಡಿದಂಥದ್ದು. ಇದು ಅಕ್ಷರದ ಮೂಲಕ ಮಳೆ ಜೋಡಿಸಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದು ಹುಡುಕ್ದೆ, ಹೊಸದು ತೋರ್ಸೋದ್ಕಿಂತ ಹಳೇದು ವಿಶೇಷತೆ ಕಾಣಿಸ್ತದೆ ಅಂತ ಹೇಳಿ ನಾನು ಮರೆದಂಥದ್ದು. ಇಲ್ಲಿ ಮತ್ತೊಬ್ರು ಅಂತಂದ್ರೆ ಇಲ್ಲಿ ಅಭಿನಂದನೆಗಳು ಅಂತ ಹಾಕೊಂಡಿದ್ದೀನಿ, ಕೆ ವಿ ಚಂದ್ರನ್ಗೌಡರು ಅಂತಂದ್ಬಿಟ್ಟು. ಹಾಗಾಗಿ ಅವರು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ನಗರ ಜಿಲ್ಲೆಗೆ ಅಧ್ಯಕ್ಷರಾಗಿದ್ರು. ಆಮೇಲೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಕಾರ್ಯದರ್ಶಿ ಆಗಿದ್ರು. ಅವನ್ನೆಲ್ಲ ತೆರೆ ಮೇಲೆ ಬರ್ತಾ ಇದೆ ನಿಮ್ಮ ಜಾಗೃತ ವಿಶೇಷ ಸಂಚಿಕೆ. ಅದು ಬಂದು 97ರಲ್ಲಿ ವಿಶೇಷ ಸಂಚಿಕೆ ಬಂತು. ಆಗ ವಿಶೇಷ ಸಂಚಿಕೆನ ಮಾಡಿದಾಗ ಅದನ್ನ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಬಿಡುಗಡೆ ಮಾಡಬೇಕು ಅಂತೇಳಿ ಸಾಹಿತ್ಯ ಪರಿಷತ್ತಲ್ಲಿ ಬಿಡುಗಡೆ ಮಾಡಿದೆ. ಅದನ್ನ ಬಿಡುಗಡೆ ಮಾಡಿದ್ದು ತುಮಕೂರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು ಬಿ ಸತ್ಯನಾರಾಯಣ ಅಂತ. ಆ ಸತ್ಯನಾರಾಯಣ ಅವರು ಕಾರ್ಮಿಕ ಮಂತ್ರಿ ಆಗಿದ್ರು. ಅವರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣ ಕರೆಸಿದೆ. ಅದ್ರ ಜೊತೆಯಲ್ಲಿ ನಮ್ಮ ಪ್ರಜಾವಾಣಿಯ ಮುಖ್ಯಸ್ಥರಾಗಿದ್ದರು ಶ್ರೀಧರ ಆಚಾರ್ ಅಂತೇಳಿ, ಅವರು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ರು ಅವತ್ತು. ಆಮೇಲೆ ಜೊತೆಗೆ ಗುಂಡೈ ಶೆಟ್ಟಿ ಅಂತಂದ್ಬಿಟ್ಟು ಹೇಳಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ರು. ಅವರನ್ನ ಕರೆಸಿ ಇಲ್ಲೊಂದು ಫೋಟೋ ಬರ್ತಾ ತೆರೆ ಮೇಲೆ, ಇದು ಯಾವ ಸಂದರ್ಭ ಅಂತ ಹೇಳಿ ಸರ್, ಅದೇ ಇದೇ ಪತ್ರಿಕೆನೆ. IMO ವಿಠಲ್ ಮೂರ್ತಿ ಅವರು ವಾರ್ತಾ ಇಲಾಖೆಯ ನಿರ್ದೇಶಕರಾಗಿದ್ರು. ನಾನು ಅವ್ರ ಹತ್ರ ಹೋದೆ, ಅಣ್ಣ ಇಷ್ಟೇ ತಾರೀಕು ನನ್ನೊಂದು ಪತ್ರಿಕೆ ಬಿಡುಗಡೆ ಮಾಡ್ಬೇಕು ನೀವು ಅಂತಂದೆ. ಎಷ್ಟೋ ಹೃದಯವಂತ ಅಧಿಕಾರಿ ಅವರು ಅಂದ್ರೆ IAS ಅಧಿಕಾರಿ ವಿಠಲ್ ಮೂರ್ತಿ, ವಾರ್ತಾ ಇಲಾಖೆ ನಿರ್ದೇಶಕರು ಅವರು. ಸರಿ, ಅವ್ರ ಹತ್ರ ಹೋದೆ, 8 ಜನ ಬರ್ತೀರಿ? ನಾನು ಒಂದು 20 ಜನ ಬರ್ತೀವಿ ಅಂದ್ರೆ, ಇಲ್ಲಿ 20 ಜನ ಆಗೋದಿಲ್ಲ, ನೀವು ಬಂದ್ರು ಕೂಡ ಮೊದಲು
ಪತ್ರಿಕೆ ಬಿಡುಗಡೆ ಮಾಡ್ಬೋಣ, ಇನ್ನೆಲ್ಲರೂ ಹೊರಗಡೆ ನಿಲ್ಸಿರು ಅಂತಂದ್ರು. ಅಂತ ಹೃದಯವಂತ ಎಂ ವಿಠಲಮೂರ್ತಿ ಅವರು ಮೊದಲ ಸಂಚಿಕೆನ ಕಚೇರಿಯಲ್ಲಿ ಬಿಡುಗಡೆ ಮಾಡಿ ಕೊಟ್ಟು ನನಗೆ ಶಕ್ತಿ ತುಂಬಿದಂಥವ್ರು. ಆಮೇಲೆ ಅವತ್ತೇ ಕೂಡ ವಾರ್ತಾ ಇಲಾಖೆಯಿಂದ ಒಂದು ಜಾಹೀರಾತು ಕೊಡಿಸಿರು 96ರಲ್ಲಿ. ಅದ್ರ ಜಾಹೀರಾತು ಮೊತ್ತ ಆ ಕಾಲಕ್ಕೆ 500 ರೂಪಾಯಿ. ಆಮೇಲೆ ಅದು ವಿಶೇಷ ಸಂಚಿಕೆ ತಗೊಂಡು ಬಂದೆ. ಅದು ದೊಡ್ಡ ಮಟ್ಟಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಚರ್ಚೆ ಆಗೋದ್ರ ಮೂಲಕ ಆ ವಿಶೇಷ ಸಂಚಿಕೆ, ಅದರಲ್ಲಿ ವಿಶೇಷವಾದಂಥ ಲೇಖನಗಳಿದ್ದಾವೆ, ನನ್ನ ಬರವಣಿಗೆಗಳಿದ್ದಾವೆ ಅದರಲ್ಲಿ, ಆಮೇಲೆ ಲೇಖನಗಳಿದ್ದಾವೆ, ಒಂದಷ್ಟು ಕನ್ನಡ ಪರವಾದಂಥ ಚಿಂತನೆಗಳು ಆ ಕೃತಿಯಲ್ಲಿ ಬಂದಿದ್ದೇವೆ ಸರ್. ಹಾಗೆ ಪ್ರಕಾಶಕರಾಗಿ ಅನೇಕ ಉದಯೋನ್ಮುಖ ಪ್ರಕಾಶಕರಿಗೆ ಬರ್ತೀವಿ. ಇಲ್ಲೊಂದು ಫೋಟೋ ಬರ್ತಾ ಇದೆ ಸರ್, ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಜೊತೆಗೆ ಒಂದು ಫೋಟೋ ಇದೆ. ನಾವು ಅಣ್ಣವ್ರ ಅಭಿಮಾನಿ, ರಾಜ್ಕುಮಾರ್ ಕುಟುಂಬದ ಅಭಿಮಾನಿ. ರಾಜ್ಕುಮಾರ್ ಅವರನ್ನ ನಾವು ಸಿನಿಮಾಗಳಲ್ಲಿ ನೋಡಿದಂಥ ನಾವು ಬೆಂಗಳೂರಿಗೆ ಬಂದಾಗ ಏನನ್ನ ಮಾಡಿ ಅಣ್ಣವ್ರ ಮನೆಗೆ ಹೋಗ್ಬೇಕಲ್ಲ ಅಂತ ನಾನು ಮತ್ತು ದೊಡ್ಡಯ್ಯಗೌಡರು ಒಂದು ಪುಸ್ತಕ ಬಂತು. ಹಾಗಾಗಿ ಆ ಪುಸ್ತಕದ ಜೊತೆ ಸಂಪರ್ಕ ಇಟ್ಕೊಂಡಿದ್ವಿ. ಆ ಪುಸ್ತಕಕ್ಕೂ ಕೂಡ ಲೇಖನ ಬರ್ಕೊಟ್ಟಿದ್ದೆ ನಾನು. ಬುಕ್ಕಪಟ್ಟಣ ವಾಸು ಅಂತಂದ್ಬಿಟ್ಟು ಹೇಳಿ ಅದರ ಸಂಪಾದಕರಾಗಿದ್ದು. ಅದನ್ನು ತಂದ್ಬಿಟ್ಟು ರಾಜ್ಕುಮಾರ್ ಮನೆಗೆ ಹೋಗಿ ಕೊಡೋಣ ಅಂತಂದ್ವಿ. ಅಣ್ಣವ್ರ ಮನೆಗೆ ಹೋದ್ವಿ. ಅಣ್ಣವರು ಏನು ಮಾಡಿರು ಅಂತಂದರೆ ಕರೆದ್ರು. ಅಣ್ಣವರು ಎಷ್ಟು ದೈವಾಂಶ ಸಂಭೂತರು ಅಂತಂದರೆ ನೀವೇನು ಮಾಡ್ತೀರಿ ಅಂತಂದ್ರೆ ನಮ್ಮನ್ನೆಲ್ಲ ಕೇಳೋರು. ಅವರು ಬಂದ ತಕ್ಷಣನೇ ಅವ್ರು ನೋಡಿದ ತಕ್ಷಣ ಶಿರಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು. ರಾಜ್ಕುಮಾರ್ ಅವ್ರು ನೋಡಿದ ತಕ್ಷಣ ಅಂಥ ದೈವ ಪುರುಷ ಆತ ಅಣ್ಣ. ಹೋಗಿ ನಮಸ್ಕಾರ ಹಾಕೊಂಡು ಬಂದು ಕೂತಾಗ ಅವ್ರಿಗೆ ಹೇಳ್ತಾ ಇದ್ದೆ, ಶಿವಣ್ಣ ಸಿಕ್ಕಿರು ಅಲ್ಲಿ, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆ ಫೋಟೋ ತೆಗಿಸ್ಬೇಕು ಅಂತ ಆಸೆ ಇತ್ತು. ಎಲ್ಲಿ ಆಗ ಆ ಕಾಲದಲ್ಲಿ ಕ್ಯಾಮ್ರಾಗಳನ್ನ ಕರ್ಕೊಂಡು ಹೋಗ್ತಿದ್ವಿ. ಅವರು ಕ್ಯಾಮ್ರಾಮನ್ ಕರ್ಕೊಂಡು ಹೋಗೋರು, ದೊಡ್ಡವ್ರ ಜೊತೆ ಬಂದಿರೋ ನಾವೆಲ್ಲ ಅವಾಗ ಹೋದಾಗ ಅವ್ರ ಜೊತೆ ಹೋಗ್ತಿದ್ವಿ. ಅವರು ಯಾವಾಗಲೂ ಫೋಟೋ ಕೊಡ್ತೀನಿ ಅಂತಂದು ತೊಳಿಬೇಕಲ್ಲ ರೀಲು ಅದು. ಹಾಗಾಗಿ ಸುಮ್ಮನೆ ಅದೇ ಶಿವಣ್ಣ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದರು. ಶಿವಣ್ಣ ಈ ಥರ ನಾನು ಅಣ್ಣವ್ರ ಅಭಿಮಾನಿ ಯಾರಿಲ್ಲ ಬಾಯಿಲಿ ಅಂತಂದ್ರು. ಇವರು ಫೋಟೋ ತೆಗಿ ಅಂತಂದು ಹೇಳಿ ಅವ್ರಿಗೆ ಯಾರೋ ಫೋಟೋಗ್ರಾಫರ್ಗೆ ಹೇಳಿ ಫೋಟೋ ತೆಗ್ಸಿರು. ನಾವು ಚಾಮರಾಜಪೇಟೆ ಫೋಟೋಗ್ರಾಫರು. ನಾನು ಅವ್ರ ಹತ್ರ ಹೋಗಿ ಸರ್ ನಿಮ್ದೊಂದು ಅಡ್ರೆಸ್ ಕೊಡಿ, ಚಾಮರಾಜಪೇಟೆ ಕಂಡು ಇಂಥ ಕಡೆ ಬನ್ನಿರಿ ಅಂತಂದು. ಅವಾಗ ಪುಣ್ಯಾತ್ಮ ಹೋದಾಗ ಸರ್ ಹಿಂಗೆ ಶಿವಣ್ಣನ ಜೊತೆ ಫೋಟೋ ಬರ್ರಿ ಕೊಡ್ತೀನಿ ಅಂತಂದ್ಬಿಟ್ಟು ಹೇಳಿ ಪಾಪ ಪ್ರೀತಿಯಿಂದ ಕೊಟ್ಟಂಥದ್ದು. ಅದು ಯಾವುದೋ ಬರಗೂರು ರಾಮಚಂದ್ರಪ್ಪನವ್ರದ್ದು ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮಕ್ಕೆ ಶಿವಣ್ಣ ಮತ್ತು ರಾಘಣ್ಣ ಬಂದಿದ್ರು. ಆ ಕಾರ್ಯಕ್ರಮದ ಸವಿ ನೆನಪು ಸರ್ ಅದು. ಯಾವತ್ತೂ ಚಿರಸ್ಥಾಯಿಯಾಗಿರ್ತದೆ. ಪ್ರಕಾಶನ್ ಬಗ್ಗೆ ಮಾತನಾಡ್ತೇವೆ ಸರ್. ಅನೇಕ ಈ ಬರವಣಿಗೆ ಬಂದಂತ ನಾನು ಅದು ಒಂದು ಪುಸ್ತಕ ತಗೊಂಡ್ಬಿಡ. ಆಮೇಲೆ ಅನೇಕ ಪತ್ರಿಕೆಗಳಿಗೆ ನಾನು ಲೇಖನ ಬರಿತಾ ಇದ್ದೆ. ಬೆಂಗಳೂರು ರತ್ನ ಅಂತೇಳಿ ನಮ್ಮ ಲಿಂಗರಾಜಣ್ಣ ಇದ್ರು, ಅವ್ರ ಪತ್ರಿಕೆಗೆ ಲೇಖನಗಳು ಬರಿತಾ ಇದ್ದೆ. ಅವ್ರೇನು ಮಾಡಿದ್ರು, ಅವರು ನಾವೊಂದು ಕೂತ್ಕೊಂಡೋಣ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದು ನಮ್ಮ ರಕ್ಷಣಾ ವೇದಿಕೆ ನಾಯಕರಿದ್ದಾರೆ ನಾರಾಯಣಗೌಡರು, ಅವ್ರ ಬಗ್ಗೆ ಒಂದು ನಾನು ಲೇಖನ ಬರ್ಕೊಂಡು ಹೋಗ್ತೀನಿ. ಅವ್ರ ಬದುಕು ಬಾಲ್ಯದ ಬಗ್ಗೆ ಬರೆಯೋಣ ಅದನ್ನು ಹಾಕೋಣ ಅಂತೇಳಿ. ಏನು ಹೆಸರಿಡೋದು ಅಂತ ಅಂದಾಗ ಏನಾದರೂ ಒಂದು ಕ್ಯಾಚಿ ಹೆಸರು ಇರ್ಬೇಕಾ ಅಂತೇಳಿ ಸಿಂಹಗರ್ಜನೆ ಅಂತಂದ್ಬಿಟ್ಟು ಹೆಸರಿಟ್ವಿ. ಆಮೇಲೆ ಒಂದಷ್ಟು ವರ್ಷಗಳ ಕಾಲ ಅವ್ರ ಪತ್ರಿಕೆ ತರೋರು. ಆಮೇಲೆ ಅವ್ರಿಗೆ ತರೋದು ಕಷ್ಟ ಆಯಿತು. ಅರೆ ಏನು ಮಾಡೋದು ಅಂತ ಅಂದ್ಕೊಂಡು ನಾನು ನಾರಾಯಣಗೌಡ ಜೊತೆ ಕೂತ್ಕೊಂಡು, ನಾನು ರಕ್ಷಣಾ ವೇದಿಕೆಯ ನಾರಾಯಣಗೌಡ ಜೊತೆ ಆರಂಭದಿಂದಲೂ ಕೂಡ ಇದ್ದೀನಿ. ರಕ್ಷಣಾ ವೇದಿಕೆ ಹುಟ್ಟಲ್ಲ ಅವತ್ತಿಂದಲೂ ಕೂಡ ಅನೇಕ ಕನ್ನಡದ ಮನಸ್ಸುಗಳು ರಕ್ಷಣಾ ವೇದಿಕೆ ಪ್ರಾರಂಭ ಆಗಬೇಕು ಅಂತ ಹೇಳಿ ಹೋರಾಟದ ಹಿನ್ನೆಲೆಯಿಂದ ಬಂದು ಎ ಜಿ ಕಚೇರಿಯಲ್ಲಿ ಪರಭಾಷಕರು ಬಂದರು ಅಂತೇಳಿ ಅಲ್ಲಿನ ಅಧಿಕಾರಿಗಳನ್ನ ಕಳಿಸ್ಬೇಕು, ಕನ್ನಡಿಗರಿರಬೇಕು ಅಂತೇಳಿ ಬಂದಂಥ ಹೋರಾಟ ನಾರಾಯಣಗೌಡರು ಮತ್ತು ಅನೇಕರು ಯುವ ಮನಸ್ಸುಗಳು ಸೇರಿ ಮಾಡಿದಂಥ ಸಂಘಟನೆ ಅದು. ಹಾಗಾಗಿ ಅನಿವಾರ್ಯವಾಗಿ ಅದು ಮುಂದುವರಿತಿದ್ದಂಥ ಕಾಲದಲ್ಲಿ ನಾರಾಯಣಗೌಡರು ಬದುಕು, ಬಾಲ್ಯ, ಹೋರಾಟ, ಅವರ ಹಿನ್ನೆಲೆ, ಅವರ ವ್ಯಕ್ತಿತ್ವ, ಅವರು ನಡೆದು ಬಂದ ಹಾದಿ, ಅವರ ಕುಟುಂಬ ಎಲ್ಲವನ್ನ ಸೇರಿ ಈ ಸಿಂಹಗರ್ಜನೆ ಪುಸ್ತಕ ಬರೀಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ತು. ಅವ್ರದ್ದು ಗಂಗಾ ಪ್ರಕಾಶನ ಅಂತೇಳಿ ಮಾಡ್ಕೊಂಡಿದ್ರು. ಅಲ್ಲಿ ಈ ಪುಸ್ತಕವನ್ನ ಆ ಕಾಲದಲ್ಲಿ ಇದು 2009ರಲ್ಲಿ ಈ ಪುಸ್ತಕನ ತಂದ್ವಿ. ಇದನ್ನ ನಲ್ಲೂರು ಪ್ರಸಾದ್ ಇದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದು, ಅವರು ಇದಕ್ಕೆ ಮುನ್ನುಡಿ ಬರ್ಕೊಟ್ರು. ರವೀಂದ್ರ ಕಲಾಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ವೈಭವದಿಂದ ಈ ಪುಸ್ತಕ ಬಿಡುಗಡೆ ಆಗ್ತದೆ. ಸೊ ಹಾಗೆ ಅನೇಕ ಪುಸ್ತಕಗಳನ್ನು ಕೂಡ ಹೊರತಂದಿದ್ದೀರಾ. ಅದು ಮಾಜಿ ಪ್ರಧಾನಿಗಳಂತ ಎಚ್ ಡಿ ದೇವೇಗೌಡರ ಬಗ್ಗೆ ಮಣ್ಣಿನ ಮಗ ಅಂತ ಒಂದು ಪುಸ್ತಕ ಹೊರತಂದಿದ್ದೀರಾ. ನೀವು ತಂದಿರುವಂಥ ಪುಸ್ತಕಗಳ ಬಗ್ಗೆ ಮಾತನಾಡ್ತಾ ಹೋಗೋಣ ಸರ್. ಖಂಡಿತ. ನೋಡಿ, ಇದು ನೀವು ಹೇಳಿರಲ್ಲ ಮಣ್ಣಿನ ಮಗ, ಇದು ದೇವೇಗೌಡರ ಕುರಿತು ನಾನು ಈ ದೇವೇಗೌಡರ ಜೊತೆ ಹಿಂಗೆ ಕೂತ್ಕೊಂಡು ಒಂದಷ್ಟು ಮಾಹಿತಿ ತಗೊಂಡು ಅವ್ರ ಹತ್ರ ಕೇಳಿಸ್ಕೊಂಡು ಅವ್ರ ಹತ್ರ ಹೇಳಿಸ್ಕೊಂಡು ಅವರು ಕೋಪ ಬಂದಾಗ ನಾನೇನೋ ಕೇಳ್ತೀನಿ, ಅವ್ರೇನೋ ಉತ್ತರ ಕೊಟ್ಟಿರ್ತಾರೆ, ಅಪ್ಪಾಜಿ ಇದು ಈ ಥರ ಅಲ್ಲ ಈ ಥರ ಅಂತ ಕೇಳಿದಾಗ ಅವ್ರಿಗೆ ಕೋಪ ಮಾಡ್ಕೊತಾರೆ. ಫಸ್ಟ್ ಇದನ್ನು ಕೇಳಿಸ್ಕೊ ಅಂತಂದು ಹೇಳಿ ಹೇಳ್ದಂಥದ್ದು. ಒಂದು ದಿವಸ ನಂದು ಜಾಗೃತ ಕನ್ನಡ ಪತ್ರಿಕೆಯಲ್ಲಿ ದೇವೇಗೌಡರು ಕುರಿತು ಒಂದು ಲೇಖನ ಮಾಡಿದ್ದೆ. ಪ್ರಾದೇಶಿಕ ಪಕ್ಷಿಗಳ ಬಗ್ಗೆ ಬರೆದಿದ್ದೆ. ಅದನ್ನು ತೊಗೊಂಡು ದೇವೇಗೌಡರು ಮನೆಗೆ ಹೋದೆ. ಅವ್ರಿಗೆ ಕೊಟ್ಟ ತಕ್ಷಣವೇ ಅವತ್ತು ನಂದು ಉರ್ದಬ್ಬ ಇತ್ತು. ಒಂದು ನಮಸ್ಕಾರ ಹಾಕ್ಬಿಟ್ಟು, ಅಪ್ಪಾಜಿ ನಿಮ್ಮ ಬಗ್ಗೆ ಲೇಖನ ಬರೆದಿದ್ದೀನಿ ಅಂತಂದೆ.
ಅಯ್ಯೋ ಯಾರು ಓದ್ತಾರೆ ಬಾ ನೀನು ದೇವೇಗೌಡರ ಬಗ್ಗೆ ಬರೋದೇನು ಬಂದು ಪ್ರಯೋಜನ ಬಾ ಅಂತ ಕರೀತಾರೆ. ಇದು 17-18 ಫೋಟೋ ಕೂಡ ಬಂದಿದೆ ಅದೇ ದೇವೇಗೌಡರು. ಅವರೇ ನನಗೆ ಪುಣ್ಯಾತ್ಮರು ಸನ್ಮಾನ ಮಾಡ್ತಾರೆ. ಅದ್ರದ್ದೊಂದು ಕತೆ ಐತಿ ಹೇಳ್ತೀನಿ. ಹಾಗಾಗಿ ದೇವೇಗೌಡರದ್ದು ಈ ಪುಸ್ತಕ ಬರೆಯೋದಕ್ಕಿಂತ ಮುಂಚೆ ಅದ್ರದ್ದು ಹೇಳ್ಬಿಡ್ತೀನಿ. ಒಂದು ದಿವಸ ಏನಾಯ್ತು ಅಂತಂದ್ರೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಬೆಂಗಳೂರು ರತ್ನ ಕಾರ್ಯಕ್ರಮ. ದೇವೇಗೌಡರನ್ನ ಕಾರ್ಯಕ್ರಮ ಕರಿಬೇಕು ಅಂತ ಹೋದ್ವಿ. ಅವ್ರು ಇಲ್ಲ ನಾನು ಆ ಡೇಟಲ್ಲಿ ಇರಲ್ಲ, ಬರಲ್ಲ ಅಂತಂದ್ರು. ಚೆನ್ನಮ್ಮನವ್ರನ್ನ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ನಿನ್ನಿಷ್ಟ ಅಂದರು. ನಾನು ಚೆನ್ನಮ್ಮನವ್ರ ಹತ್ರ ಹೋಗಿ ನಮಸ್ಕಾರ ಹಾಕಿ ಮಾತಾಡ್ಕೊಂಡು ಒಂದಷ್ಟು ಪರಿಚಯ ಕುಟುಂಬದ ಹಿನ್ನೆಲೆ ಆಯಿತು, ಬರ್ತೀನಿ ಹೋಗು ಅಂತಂದರು. ಸರಿ ಚೆನ್ನಮ್ಮನವ್ರನ್ನ ಕರೆಯೋಕ್ಕೆ ಅಂತಂದ್ಬಿಟ್ಟು ಹೇಳಿ ಹೋದ್ವಿ. ನಾವು ಹೋದ ತಕ್ಷಣವೇ ಚೆನ್ನಮ್ಮನವರು ರೆಡಿ ಆಗ್ತಾಯಿದ್ರು. ನಾನು ಅಪ್ಪಾಜಿ ಕೇಳಿದೆ, ಅಪ್ಪಾಜಿ ಈ ಥರ ಇದರಲ್ಲಿ ಬೆಂಗಳೂರು ರತ್ನ ಕಾರ್ಯಕ್ರಮ ಇದೆ, ಲಿಂಗರಾಜು ನಾವೆಲ್ಲ ಬಂದು ಮಾತಾಡ್ಕೊಂಡು ಹೋಗಿದ್ದು, ಬರಲ್ಲ ಅಂತ ಹೇಳಿರಿ, ಇವತ್ತು ಮನೇಲಿ ಇದ್ದೀರಿ, ಒಂದು ಹೋಗನ್ ಬರ್ರಿ ಅಂತಂದೆ. ನನ್ನ ಹೆಸರು ಇನ್ವಿಟೇಷನಲ್ಲಿ ಇಲ್ಲ, ನಾನು ಒಪ್ಕೊಂಡಿಲ್ಲ, ನೀನು ಚೆನ್ನಮ್ಮನ ಕರ್ಕೊಂಡು ಹೋಗಕ್ಕೆ ಬಂದಿರೋದು, ನನ್ನೇ ಕರಿತಾ ಇದ್ದೆ ಅಂತ ಕೋಪ ಮಾಡ್ಕೊಂಡ್ರು. ನಾನು ಮಾತಾಡ್ತಾ ಪಟ್ಟು ಬಿಡಲಿಲ್ಲ. ಇಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿ ಊರಲ್ಲಿ ಕೆಲಸ ಮಾಡಿದವನು, ಸಮಾಜವಾದಿ ಜನತಾ ಪಕ್ಷ ಜೊತೆ ನಾನು ಗುರುತಿಸ್ಕೊಂಡವನು, ನಾನು ನಿಮ್ಮನ್ನು ಕರ್ಕೊಂಡು ಇನ್ಯಾರನ್ನ ಕರ್ಕೊಂಡು ಹೋಗೋಕ್ಕಾಗ್ತೈತೆ ಅಂತ ತಮಾಷೆ ಮಾಡಿದೆ. ಬರಲ್ಲ ನಾನು ಅಂತಂದ್ರು. ಇಲ್ಲ ನಾನು ಬಿಡಲ್ಲ, ಹೋಗ್ಬೇಕು ಬರ್ರಿ ಅಂತಂದ್ರೆ. ಪ್ರಧಾನಮಂತ್ರಿಗಳ ಜೊತೆ ಇಂಥದ್ದೊಂದು ಸರಸ ಸಂಭಾಷಣೆ ಅಂತಾರಲ್ಲ, ಹಂಗೆ ದೇವೇಗೌಡರ ಜೊತೆ ನಾನು ಮಾತಾಡ್ಕೊಂಡೆ. ಯಾವ ವರ್ಷದ ಸಂಭಾಷಣೆ ಇದು? 15 ಅಥವಾ 14 ಇರಬೇಕು. 15 ವರ್ಷ, 15ನೇ ವರ್ಷ. ಆಮೇಲೆ ಅಥವಾ 13-12 ಅಂತಲೂ ಇರ್ಬೋದು. ಪ್ರಧಾನಮಂತ್ರಿಗಳಾಗಿ ಎಲ್ಲ ಮುಗಿಸ್ಕೊಂಡು ಬಂದರು. ಅವರು ಹೋರಾಟ ಚಳವಳಿಗಳೆಲ್ಲ ಮುಗಿಸ್ಕೊಂಡು ಬಂದಂಥ ಇದರಲ್ಲಿ ಮನೇಲಿ ಇದ್ದಂಥ ಇದರಲ್ಲಿ ನಾನು ಕರೆದೆ. ಚೆನ್ನಮ್ಮನವ್ರು ಏನು ಮಾಡಿರು ಅಂತಂದರೆ, ನಾನು ಹೇಳಿದೆ ಅಮ್ಮ ಬರ್ತಾರೆ ಕರ್ಕೊಂಡು ಹೋಗ್ತೀನಿ ಅಂತಂದೆ. ಚೆನ್ನಮ್ಮನವರು ಬಂದರು, ರೆಡಿ ಇದೀನಪ್ಪ ಹೋಗೋಣ ಅಂತಂದರು. ದೇವೇಗೌಡರು 10 ನಿಮಿಷ ಇರಿ ನಾನು ಬರ್ತೀನಿ ಸರ್. ನನಗೆ ಎಂಥ ಅದೃಷ್ಟ ಅದು ಅಂತಂದರೆ, ಅವ್ರನ್ನ ಕೇಳೋ ಆಕಸ್ಮಿಕವಾಗಿ ಅಲ್ಲೆಲ್ಲೋ ಕ್ಯಾನ್ಸಲ್ ಆಯಿತು, ಅಲ್ಲಿ ಮನೇಲಿ ಉಳ್ಕೊಂಡ್ರು, ಪೂಜೆ ಮಾಡ್ಕೊಂಡ್ರು, ಕಾರ್ ಹತ್ತಿದ್ರು. ಅದೃಷ್ಟ ಅಂತಂದರೆ ದೇವೇಗೌಡರ ಕಾರಲ್ಲಿ ನಾನು ಕೂತ್ಕೊಂಡೆ ಸರ್, ಚೆನ್ನಮ್ಮನವರು ಇನ್ನೊಂದು ಕಾರಲ್ಲಿ ಕೂತ್ಕೊಂಡ್ರು ಸರ್. ನಾನು ನೇರವಾಗಿ ಅವತ್ತು ಉದಯಭಾನು ಕಲಾ ಸಂಘದಲ್ಲಿ ಕಾರ್ಯಕ್ರಮ ಮಾಡಿದ್ದು. ಅವಾಗ ಅಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಬಂದ ತಕ್ಷಣವೇ ಅವ್ರು ಭಾಷಣ ಮಾಡಿದರು. ನನ್ನ ಬಗ್ಗೆ ಅಲ್ಲಿ ಅವರು ಕೂಡ ಮಾತನಾಡಿದರು. ರಾಮಲಿಂಗ ಶೆಟ್ಟಿ ಪಟ್ಟು ಬಿಡದೆ ಕರ್ಕೊಂಬಂದು ಬಂದ್ಬಿಟ್ಟ, ನಾನು ಬರಲ್ಲ ಅಂತ ಹೇಳಿದೆ. ಹಾಗಾಗಿ ಕರ್ಕೊಂಬಂದ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಾನೆ. ಅವತ್ತು DH ಶಂಕರಮೂರ್ತಿ ಇದ್ದರು, MV ರಾಜಶೇಖರನ್ ಅಂತ ಕೇಂದ್ರದ ಮಂತ್ರಿಯಾಗಿದ್ದರು, ಅವರೂ ಇದ್ದರು. ಅನೇಕ ಗಣ್ಯರು ಬಂದಂಥ ಕಾರ್ಯಕ್ರಮದಲ್ಲಿ ದೇವೇಗೌಡರು ಕರೆದು. ಆಮೇಲೆ ಎಲ್ಲರಿಗೂ ಮಾಲಾರ್ಪಣೆ ಬೇರೆ ಮಾಡಿದ್ರು. ನನಗೆ ಸಹಜವಾಗಿ ನಿರೂಪಕರು ರಾಮಲಿಂಗ ಶೆಟ್ಟಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತಂದಾಗ ದೇವೇಗೌಡರು ಕರೆದು ಬೈಲಿ ಅಂತ ಕರೆದ್ರು. ಅಪ್ಪಾಜಿ ಅಂತಂದೆ, ಕೊಡಲಿ ನಾನು ಹಾಕ್ತೀನಿ ಅಂತಂದ್ಬಿಟ್ಟು ಹೇಳಿ ದೇವೇಗೌಡರು ಪ್ರೀತಿಯಿಂದ ನನ್ನ ಕೊರಳಿಗೆ ಆಗ್ತಂಥದ್ದು ಮಾಡಿದ್ರು. ಆ ಚಿತ್ರದ್ದು ಆ ಚಿತ್ರ. ಹಾಗಾಗಿ ಅದು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ ಅಂತ ನೋಡಿ. ಅದು ಸಿಕ್ಕಿಬಿದ್ದಿತ್ತದು ಆ ಹಾರ, ಅವರೇನು ಬಿಡಿಸ್ಬಿಟ್ಟು ನನ್ನ ಕೊರಳಿಗೆ ಹಾಕಿಲ್ಲ. ಅದು ನನ್ನ ಅದೃಷ್ಟ. ಅಂತ ಅವಕಾಶವನ್ನು ಪಡ್ಕೊಟ್ಟಂತ ನಾನು ದೇವೇಗೌಡರು ಮನೆಗೆ ಹೋದೆ, ಕೂತ್ಕೊಂಡೆ, ಪತ್ರಿಕೆ ಕೊಟ್ಟೆ, ಪತ್ರಿಕೆ ಎಲ್ಲ ತಿರುವಾಕಿರು. ಆಮೇಲೆ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಬರೆದಿದ್ದೆ. ದೇವೇಗೌಡರು ರಾಜ್ಯಸಭೆಗೆ ಹೋಗ್ಬೇಕು ಅಂತ ಬರೆದಿದ್ದೆ. ಅವರು ನಕ್ಕರು, ನಾನು ಉರ್ದ ಬೈತು ನಮಸ್ಕಾರ ಆಗಿದೆ. ಆಮೇಲಿಂದ ಅವರು ಹಿಂಗೆ ತಡ್ಕೊಳೋದು. ಅಲ್ಲಿ ದುಡ್ಡಿಂದ ಒಂದಷ್ಟಿತ್ತು, ಅದನ್ನು ಕೊಡಕ್ಕೆ ಬಂದರು ನನಗೆ ದೇವೇಗೌಡರು. ತಗೊಂಡು ನಿನಗೆ ಆಶೀರ್ವಾದ ಮಾಡ್ತೀನಿ. ಅಪ್ಪಾಜಿ ಬೇಡ ಅಪ್ಪಾಜಿ, ನಂದೊಂದು ಮನವಿ ಇದೆ ಕೇಳ್ತೀನಿ. ಏನು ಅಂತಂದರು. ಏನಿಲ್ಲ, ನಿಮ್ಮ ಬಗ್ಗೆ ಒಂದು ಪುಸ್ತಕ ಬರಿಬೇಕು ಅಂತ ಇದ್ದೀನಿ ಅಂತಂದೆ. ನಿನಗೆ ಬುದ್ಧಿಲ್ಲ, ಹೋಗಿ ಪುಸ್ತಕ ಓದ್ತೀನಿ, ಪುಸ್ತಕ ಯಾರ ಹತ್ರ ಹೋಗಿ ಅಂತ. ತಮಾಷೆ ಇರ್ಬೋದು ಅದು, ಅಥವಾ ಸತ್ಯನೂ ಇರ್ಬೋದು. ಇಲ್ಲ ಅಪ್ಪಾಜಿ ನನಗೊಂದು ಅವಕಾಶ ಕೊಡಿ, ನಾನು ಒಂದಷ್ಟು ಬರ್ಕೊಂಬರ್ತೀನಿ, ನಿಮ್ಮ ಕೊಡುಗೆಗಳನ್ನು ಬರಿತೀನಿ. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ, ಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಶಾಸಕರಾಗಿ, ಈ ದೇಶದ ಪ್ರಧಾನಮಂತ್ರಿಗಳಾಗಿ ನೀವು ಕೊಟ್ಟಂಥ ಕೊಡುಗೆಗಳಿದಾವಲ್ಲ, ಅವ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದ್ರ ಕುರಿತು ನಾನು ಮಾಡ್ಕೊಂಬರ್ತೀನಿ ಅಂತಂದೆ. ಒಂದಷ್ಟು ನಾನು ಬರ್ಕೊಂಡು ಹೋಗಿ ತೋರಿಸ್ದೆ. ತೋರಿದ ತಕ್ಷಣನೇ ಅಂದರು ದೇವೇಗೌಡರು. ಆಮೇಲೆ ಟೇಬಲ್ ಹಿಂಗೆ ಹೊಡೆದು ಜೋರಾಗಿ, ಅವ್ರದ್ದು ವಿಶೇಷವಾದಂಥ ದನಿ ಅಲ್ಲ, ಆ ಒಂದು ಸನ್ನೆ ಅಲ್ಲ, ಮಾತಾಡೋರು. ನೋಡ್ಬಿಟ್ಟು ಮಕ್ಕ ನೋಡಿ ನಕ್ಕರು. ಎಷ್ಟು ಪೂಟ ಮಾಡ್ತೀಯ ಅಂದ್ರೆ, ಅಪ್ಪಾಜಿ ನಂದು 2 ಆಲೋಚನೆಗಳಿದೆ. ಒಂದು ನಾನು ಕಂಡಂತೆ, ಇನ್ನೊಬ್ಬರು ನಾಡು ಕಂಡಂತೆ ಅಂತ 2 ಮಾಡಿದ್ದೀನಿ ಭಾಗ. ಒಂದು ಭಾಗದಲ್ಲಿ ಒಂದು 200-250 ಪುಟಗಳು ನಿಮ್ಮ ಕೊಡುಗೆಗಳು. ಕರ್ನಾಟಕಕ್ಕೆ ಏನು ಕೊಟ್ರಿ, ರಾಜ್ಯಕ್ಕೆ ಏನು ಕೊಟ್ರಿ, ಆಮೇಲೆ ಪಕ್ಕದ ರಾಜ್ಯಗಳಿಗೆ ಏನು ಕೊಟ್ರಿ, ಆಮೇಲೆ ಜೊತೆಗೆ ದೇಶದ ಪ್ರಧಾನಮಂತ್ರಿಗಳಿಗೆ ನೀವು 11 ತಿಂಗಳು ಪ್ರಧಾನಮಂತ್ರಿಗಳು. ದೇವೇಗೌಡರ ಒಟ್ಟು ರಾಜಕಾರಣದ ಮಂತ್ರಿಯಾಗಿ, ಮುಖ್ಯಮಂತ್ರಿಗಳಾಗಿ, ಆಮೇಲೆ ವಿರೋಧ ಪಕ್ಷದ ನಾಯಕರಾಗಿ, ಪ್ರಧಾನಮಂತ್ರಿಗಳಾಗಿ ಒಂದು 5-6 ವರ್ಷ
65-70 ವರ್ಷದ ಕಾಲದ ರಾಜಕಾರಣಿಗಳು ಕೇವಲ ಅವರು ಅಧಿಕಾರದ ಕುರ್ಚಿಯಲ್ಲಿ ಕೂತಂಥದ್ದು 5-6 ವರ್ಷಗಳು. ಅವನ್ನೆಲ್ಲವಾಗಿ ನಾನು ತಗೊಂಡು ರೋಚಕವಾಗಿ ಇರ್ತಕ್ಕಂಥ ಅಂಶಗಳನ್ನ ಸೊ ಹೀಗೆ ಮೂಡಿ ಬಂದಿದ್ದು ನಮ್ಮ ಮಣ್ಣಿನ ಮಗ. ಹಾಗೆ ಶತಮಾನದ ಸಂತ ಬರಿತೀರಾ, ನಮ್ಮ ಜಿ ನಾರಾಯಣ ಕುಮಾರ ಸ್ವಾಮಿಗಳ ಬಗ್ಗೆ ಬರೆದ ಶತಮಾನದ ಸಂತ ವಿಶೇಷವಾದ ಪುಸ್ತಕ ಸರ್ ಇದು. ಅವಲೇ ಹೇಳಿದ್ನಲ್ಲ, ರಂಗನಾಥ ಗ್ರಾಮಾಂತರ ಪ್ರೌಢಶಾಲೆ ಅಂತ ಹೇಳಿದೆ. ಆ ಪ್ರೌಢಶಾಲೆ ಸಿದ್ಧಗಂಗಾ ಶಾಖಾ ಮಠಕ್ಕೆ ಹೋಗ್ತದೆ. ನಾವು ವ್ಯಾಪಾರದ ದೃಷ್ಟಿ ಇರೋದ್ರಿಂದ ನಾವು ನನ್ನ ವ್ಯಾಪಾರವನ್ನು ತಗೊಂಡು ಅಲ್ಲಿ ಹುಣಸೆ ಹಣ್ಣು ಮಾರ್ತೀವಿ, ಆಮೇಲೆ ಹೊಂಗೆ ಬೀಜ ತಗೊಳ್ತೀವಿ, ಆಮೇಲೆ ಔಡ್ಲ ಬೀಜ ತಗೊಳ್ತೀವಿ, ಇಪ್ಪೆ ಬೀಜ ತೊಗೊಳ್ತೀವಿ. ಅವನ್ನೆಲ್ಲ ಮೂಟೆ ಮಾಡ್ಕೊಂಡ್ಬಿಟ್ಟು ತುಮಕೂರಿನ ಮಂಡಿಗಳಿಗೆ ಹಾಕ್ತೀವಿ. ಅದು ಬಟವಾಡೆ ಅಂತ ಬರ್ತದೆ. ಆ ಬಟವಾಡೆ ಪಕ್ಕದ್ದೇನೆ ನಮಗೆ ಮಂಡಿ ಇರ್ತಕ್ಕಂಥದ್ದು. ಅದ್ರ ಪಕ್ಕದ್ದೇನೆ ಸಿದ್ಧಗಂಗಾ ಮಠ ಕ್ಯಾತ್ಸಂದ್ರ. ನಾವು ಬೆಳಿಗ್ಗೆ ನಾನು ನನ್ನ ಗೆಳೆಯರು ಶಮಿಯುಲ್ಲಾ ಸ್ನೇಹಿತರುಗಳೆಲ್ಲ ಸೇರಿಬಿಟ್ಟು ಮಠಕ್ಕೆ ಹೋಗ್ತಿದ್ವಿ. 2 ಥರ, ಒಂದು ಸ್ವಾಮೀಜಿಗಳಿಗೆ ನಮಸ್ಕಾರ ಹಾಕೋದು, 2ನೇದು ಅಲ್ಲಿ ಊಟ ಮಾಡ್ಕೊಂಡು ಬರೋದು, ಸುತ್ತ ಓಡಾಡ್ಕೊಂಡು ಬರೋದು. ಹಂಗೆ ಹೋಗ್ತಾ ಇದ್ವಿ. ನಾನು ನೇರಳೆಕೆರೆ ನೇಬಾ ರಾಮಲಿಂಗ ನೇರಳೆಕೆರೆ ರಾಜ್ಕುಮಾರ್ ಸಂಘ ಅಂತ ಒಂದು ಚೀಟಿ ಬರೆದು ಸ್ವಾಮೀಜಿಗಳ ಮುಂದೆ ಇಟ್ಟ ತಕ್ಷಣನೇ ಮಖ ನೋಡ್ಬಿಟ್ಟು ಪರಂತು ಪ್ರಸಾದ ತಗೊಳ್ಳಿ ಅನ್ನೋದು. ಎಂಥ ಅದೃಷ್ಟವಂತರು ನಾವು ಅಂತಂದರೆ, 100 ಶತಮಾನವನ್ನು ದಾಟಿ 110 ವರ್ಷ ಬದುಕಿದಂಥ ಪುಣ್ಯಾತ್ಮರನ್ನ ಸ್ಮರಿಸೋದು ನೋಡೋದು ಅಂದರೆ ನಮ್ಮ ಅದೃಷ್ಟ. ಸರಿ, ಅವ್ರ ಕುರಿತು ಇದ್ದಂಥ ಕಾಲಘಟ್ಟದಲ್ಲಿ ಅವರು ತೀರ್ಕೊಂಡ್ರಲ್ಲ, ಇಡೀ ಕರ್ನಾಟಕ ಅವ್ರ ಕಡೆ ತಿರುಗಿ ನೋಡ್ತಾ ಇತ್ತು. ಅನೇಕ ಪತ್ರಿಕೆಗಳು ಶ್ರೀಗಳ ಬಗ್ಗೆ ಲೇಖನಗಳು ಮಾಡಿದರು. ಹಿರಿಯ ಸಾಹಿತಿಗಳು ಕುಮ್ಮ ವೀರಭದ್ರಪ್ಪನವರು ನನಗೆ ಪೂಜ್ಯರು, ದೊಡ್ಡ ಸಾಹಿತಿಗಳವರು. ಅವರು ದಿವಸ ಅವರು, ಅಣ್ಣ ನಿಮ್ಮದು ಲೇಖನ ಬಂದಿದೆ, ಸ್ವಾಮಿಗಳ ಬಗ್ಗೆ ಬರೆದಿದ್ದೀರಿ, ನಾನು ಒಂದು ಪತ್ರಿಕೆಯಲ್ಲಿ ಓದಿದೆ ಅಂದ. ಹೌದು ನೇಬಾ, ಚೆನ್ನಾಗಿ ಆಯ್ತದು, ಹಾಗಾಗಿ ಅಂತಂದರು. ಅಣ್ಣ ನಾನೇನು ಒಂದು ಕೆಲಸ ಮಾಡ್ತೀನಿ, ಎಲ್ಲ ಪತ್ರಿಕೆಗಳು ಬಂದಂಥ ಲೇಖನಗಳು ತೊಗೊಂಡು ಒಂದು ಪುಸ್ತಕ ಮಾಡಿಬಿಡ್ತೀನಿ, ನಾನೊಂದಷ್ಟು ಸೇರಿಸಿ ಬರೀತೀನಿ ಅಂತಂದ್ಬಿಟ್ಟು ಹೇಳಿ ಮಾತಾಡ್ಕೊಂಡು. ಸರಿ, ಅವತ್ತು ಈ ಪುಸ್ತಕವನ್ನು ರೆಡಿ ಮಾಡಿದೆ. ರೆಡಿ ಮಾಡಿಬಿಟ್ಟು ಇದನ್ನು ತುಮಕೂರಿನ ಸಿದ್ಧಲಿಂಗ ಸ್ವಾಮಿಗಳು, ಈಗ ಪ್ರಸ್ತುತ ಸಿದ್ಧಲಿಂಗ ಸ್ವಾಮಿಗಳು ಪೀಠಾಧ್ಯಕ್ಷರು, ಅವ್ರ ಹತ್ರ ಹೋದೆ. ಬುದ್ಧಿ ಅವರು ಪರಿಚಯಸ್ಥರು. ಏನೇ ಬಾ ಅಂದರು. ಬೆಂಗಳೂರು ಸೇರ್ಕೊಂಡ್ಬಿಟ್ಟೆ ನೀನು. ಇಲ್ಲ ಬುದ್ಧಿ, ಸ್ಕೂಲ್ಗೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ ಅಂತಂದೆ. ಇದಕ್ಕೊಂದು ಮುನ್ನುಡಿ ಬರ್ಕೊಡ್ಬೇಕು ಅಂತಂದೆ. ತಾತ ಇಲ್ಲಿ ಅಂತಂದ್ರು. ಹೋಗಿ ಸ್ವಾಮೀಜಿಗಳಿಗೆ ಕೊಟ್ಟೆ. ಅವ್ರು ಮುನ್ನುಡಿ ಬರೋದ್ರು. ಇದನ್ನು ಬಿಡುಗಡೆ ಮಾಡಬೇಕಲ್ಲ, ಹಾಗಾಗಿ ಬುದ್ಧಿಯರಿಗೆ ಹೇಳಿದೆ, ಬುದ್ಧಿ ನೀವು ಬಂದು ಇದನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ. ಯಾರು ಬರ್ತಾರೆ ಅಂತಂದು. ಇಲ್ಲ ನೀವು ಬನ್ನಿ, ನಾನು ಇದು ಮಾಡ್ತೀನಿ ಅಂತಂದೆ. ಅವತ್ತು ನಾರಾಯಣಗೌಡ ಹತ್ರ ಮಾತಾಡಿದೆ, ನಮ್ಮ ರಕ್ಷಣಾ ವೇದಿಕೆ ನಮ್ಮ ನಾಯಕರ ಹತ್ರ. ಅಣ್ಣ ಈ ಥರ ಅಂತಂದ್ರು. ಆಯ್ತಪ್ಪ, ಎಷ್ಟೇ ತಾರೀಕು ಬರ್ತಿ ಹೇಳು, ನಾನು ಬಿಡು ಮಾಡ್ಕೊತೀನಿ ಅಂತಂದ್ರು. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿದ್ದರು. ಇದಕ್ಕೆ ಯಾರಾದರೂ ಒಬ್ಬರು ಮುಖ್ಯಸ್ಥರು ಬೇಕಲ್ಲ, ಇಂಥ ದೊಡ್ಡ ವ್ಯಕ್ತಿ ಬಗ್ಗೆ ಒಂದು ಪುಸ್ತಕನ ಬಿಡುಗಡೆ ಮಾಡಬೇಕಾದ್ರೆ ಒಬ್ಬ ದೊಡ್ಡ ವ್ಯಕ್ತಿನೇ ಬೇಕು ಅಂತೇಳಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ MN ವೆಂಕಟಾಚಲಯ್ಯ ಅಂತ, ಈಗ ಅವರು 96-97 ವರ್ಷ ಪೂಜ್ಯರು. ಅವ್ರ ಹತ್ರ ಹೋದೆ. ಅಪ್ಪಾಜಿ ಹಿಂಗೆ ಪುಸ್ತಕ, ನಾನು ಬರ್ತೀನಿ ಹೋಗು ಅಂತಂದು. ಅವತ್ತು ಸ್ವಾಮೀಜಿಗಳು ಬಂದರು. ಆಮೇಲೆ ನ್ಯಾಯಮೂರ್ತಿ ಪೂಜ್ಯರು ವೆಂಕಟಾಚಲಯ್ಯನವ್ರು ಬಂದರು. ನಮ್ಮ ನಾರಾಯಣಗೌಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇದು ಅದ್ದೂರಿಯ ಬಿಡುಗಡೆ ಆಯಿತು. ಈ ಪುಸ್ತಕಕ್ಕೆ ಯಾರಾದರೂ ಒಬ್ರು ಮುನ್ನುಡಿ ಬರೆಯಬೇಕಲ್ವ. 110 ವರ್ಷ 106 ವರ್ಷ ಬದುಕಿದ್ದಂಥ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು, ಅವ್ರ ಹತ್ರ ಹೋದೆ. ಅಪ್ಪಾಜಿ ಇದಕ್ಕೊಂದು ಬೆನ್ನುಡಿ ಬರ್ಕೊಡ್ಬೇಕಲ್ಲ ನೀವು ಅಂತಂದೆ. ಬಾನೇ ಬರ್ಕೊಡ್ತೀವಿ. ಅವ್ರಿಗೆ ನನಗೆ ಪೂಜ್ಯರು. ಅವ್ರೇನು ಮಾಡಿರು ಅಂತಂದರೆ, ಅವ್ರಿಗೆ ಬರೆಯೋದು ಕಷ್ಟ ಇತ್ತು, ಕೈ ನಡುಕ್ತಾ ಇತ್ತು. ಅವ್ರದೇ ಹಸ್ತಾಕ್ಷರ. ಅವರು ಒಂದು ಕೈಲಿ ಹಿಂಗೆ ಇಟ್ಕೊಂಡು ಹಿಂಗೆ ಬರಿತಾ ಹೋದ್ರು. ಅದನ್ನೇ ಪ್ರಿಂಟ್ ಹಾಕಿ ಅವ್ರ ಜೊತೆ ಅವ್ರ ಮಗ ಅರುಣ್ ಅಂತೇಳಿ, ಈಗ ನನ್ನ ಪೂಜ್ಯರವರು, ಅವರು ಹಸ್ತಾಕ್ಷರ ತಗೊಂಡು, ನಾನು ಜಾಸ್ತಿ ಬರೆಯಲ್ಲ, ಒಂದು 4-5 ಸಾಲ ಬರೀತೀನಿ ಅಂತಂದ್ರು. ಬರೆದಿದ್ದಾದ್ಮೇಲೆ ಕೊನೆಯಲ್ಲಿ ನನ್ನ ಹೆಸರು ಕೂಡ ಇದನ್ನು ಸಂಪಾದಿಸಿದ್ದ ನೇಬಾ ರಾಮಲಿಂಗ ಶೆಟ್ಟಿಯವರಿಗೂ ಶುಭವಾಗಲಿ ಅಂತೇಳಿ ಅವ್ರ ಹಸ್ತಾಕ್ಷರ ಬರೀತಾರೆ. ಶತಮಾನದ ಸಂತ ನೆರೆದಾಡುವ ದೇವರು. ಈ ಪುಸ್ತಕ ನನ್ನ ಬದುಕಿನ ಮಹತ್ವದ ಇದು ಒಂದು ಪುಸ್ತಕ ಸರ್. ಹಾಗೆ HS ವೆಂಕಟೇಶ್ ಮೂರ್ತಿ ಅವ್ರ ಬಗ್ಗೆ, ಜಿ ನಾರಾಯಣ ಅವ್ರ ಬಗ್ಗೆ ಕೂಡ ಆ ಪುಸ್ತಕಗಳನ್ನ ಬರ್ತಾ ಇರ್ತೀರಾ. ಸೊ ಅದು ಕೂಡ ಒಂದು ವಿಶೇಷ ಸ್ಥಾನಕ್ಕೆ ಸೇರುತ್ತೆ ಸರ್. ಜಿ ನಾರಾಯಣರು ಒಂದು ಕೂಡಲೇನೆ ಬೆಂಗಳೂರು ನಗರದಲ್ಲಿ ಮೇಯರ್ ಆಗಿರ್ತಾರೆ. ಕನ್ನಡ ಪುಸ್ತಕದ ಪತ್ರಿಕೋದ್ಯಮ, ಸಾಹಿತ್ಯ, ಹೋರಾಟ, ಚಳುವಳಿಗೂ ಜನಪರ ಚಿಂತನೆಗಳಿಗೆ ಒತ್ತು ಕೊಟ್ಟಂಥ ಜಿ ನಾರಾಯಣರು ಗಾಂಧಿವಾದಿಗಳು. ಅವರು ಗಾಂಧೀಜಿನ ಕಂಡಂಥವ್ರು, ಅನೇಕ ಪ್ರಧಾನಮಂತ್ರಿಗಳ ಜೊತೆ ಕೆಲಸ ಮಾಡಿದಂಥವ್ರು, ನೋಡಿದಂಥವ್ರು, ಕಾಂಗ್ರೆಸ್ಸಿನ ಅನುಯಾಯಿಗಳಾಗಿ ಕೆಲಸ ಮಾಡಿದಂಥವ್ರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರು, ಬೆಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಕೆಲಸ ಮಾಡಿದಂಥವ್ರು ಗಾಂಧಿವಾದಿಗಳು. ನಮ್ಮನ್ನೆಲ್ಲ ಪ್ರೀತಿಸಿ ಗೌರವಿಸೋರು. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಲ್ಲೂರು ಪ್ರಸಾದ್ ಇದ್ದರು. ಇವರು ತೀರ್ಕೊಂಡಂಥ ಸ್ವಲ್ಪ ಕಾಲಘಟ್ಟದಲ್ಲಿ ನಲ್ಲೂರು ಪ್ರಸಾದ್ ರಾಮಲಿಂಗ ಶೆಟ್ಟಿ ಒಂದು ಇವ್ರದ್ದೊಂದು ಪುಸ್ತಕ ತಗೊಂಡು ಬರೆಯಲಿ, ಆ ಪ್ರೀತಿ ಅವರು ನಲ್ಲೂರು ಪ್ರಸಾದದ್ದು. ಗಂಗಾವತಿ ಸಾಹಿತ್ಯ ಸಮ್ಮೇಳನ ನಡೀತಾ ಇತ್ತು. ಅವಾಗ ಏನು ಮಾಡಿರು ಅಂತ, ನೀನೇ ಬರೆಯೋ ಅಂದರು. ಬೇಡ ಗುರುಗಳೇ, ಯಾರನ್ನ ದೊಡ್ಡವ್ರ ಹತ್ರ ಬರೆಸಿ ಅಂತ. ರೇ ಅಪ್ಪಯ್ಯ, ನೀನು ದೊಡ್ಡ ಅನ್ಕೊಂಡು ಬರೆಯೋ ಅಂತ ಹೇಳಿದ್ರು. ಅವತ್ತು ಇದು ಅಜಾತಶತ್ರು ಜೀನಾ ಅಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ತರೇ ಇದ್ರ ಪ್ರಕಾಶನ ಮಾಡಿದ್ರು. ನೀವು ಸಾಹಿತ್ಯ ಸಮ್ಮೇಳನಕ್ಕೆ ಯಾವಾಗಿಂದ ಅಟೆಂಡ್ ಆಗ್ತಾ ಇರಿ ಸರ್? ಅಖಿಲ ಭಾರತ ನಾನು ಕನಕಪುರದಲ್ಲಿ SL ಭೈರಪ್ಪನವರು ಸಮ್ಮೇಳನ ಅಧ್ಯಕ್ಷ ಆಗ್ತಾರೆ. ಯಾವ ವರ್ಷ ಅದು? 2005 2006 2007 2008 2009 2010 2011 2012 2013 2014 2015 2016 2017 2018 2019 2020 2021 2022 2023 2024 2025 2026 2027 2028 2029 2030 2031 2032 2033 2034 2035 2036 2037 2038 2039 2040 2041 2042 2043 2044 2045 2046 2047 2048 2049 2050 2051 2052 2053 2054 2055 2056 2057 2058 2059 2060 2061 2062 2063 2064 2065 2066 2067 2068 2069 2070 2071 2072 2073 2074 2075 2076 2077 2078 2079 2080 2081 2082 2083 2084 2085 2086 2087 2088 2089 2090 2091 2092 2093 2094 2095 2096 2097 2098 2099 2000 2001 2002 2003 2004 2005 2006 2007 2008 2009 2010 2011 2012 2013 2014 2015 2016 2017 2018 2019 2020 2021
98 ಅಂತ ಅಂದ್ಕೊಳ್ತೀನಿ. ಸರಿ, ದಿನಾಂಕ ಹೇಳ್ತೀನಿ. ಸರಿ, ನಾವು ಭೈರಪ್ಪನವ್ರು ಆಗ್ತಾರೆ, ಇಲ್ಲಿ ದೊಡ್ಡ ಮಟ್ಟಕ್ಕೆ ಮೆರವಣಿಗೆ ಹೋಗ್ತದೆ. ನಾವು ಇದೇ ಅವಕಾಶ ಅಂತ ಹೇಳಿ ಅಲ್ಲಿ ಹೋಗ್ತೀವಿ. ಸಮ್ಮೇಳನ ನಾವು ಮೊದಲ ಬಾರಿಗೆ ಅಲ್ಲಿ ಪ್ರವೇಶ ಮಾಡಿ ಹೋದಂಥದ್ದು. ಕಣ್ ತುಂಬಿಕೊಂಡ್ವಿ 2-3 ದಿವಸ. ಯಾಕೆಂದ್ರೆ ಬೆಂಗಳೂರಿಗೆ ಹತ್ರ ಬರೋದು ಹೋಗೋದು ಮಾಡ್ತಿದ್ವಿ. ಅದ್ರ ನಂತರ ತುಮಕೂರಲ್ಲಿ ನಡೀತೈತೆ. ಯು ಆರ್ ಅನಂತಮೂರ್ತಿ ಅವರು ಸಮ್ಮೇಳನ ಅಧ್ಯಕ್ಷರು. ಅಲ್ಲಿ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿದ್ದಂಥ ಚೀನಾ ಏಕೇಶ್ವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಾರೆ. ಅವರು ಪರಿಚಯಸ್ಥರು. ನೇಪ ಬಾರೋ ಅಂತಂದು ಕೇಳಿ ಅಂದಿದ್ರು ಒಂದು 2 ಸರಿ ಸಿಕ್ಕಿದಾಗ. ಸರಿ, ಅಷ್ಟೊತ್ತಿಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ರಾಮಕೃಷ್ಣೇಗೌಡರು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಆಗ್ತಾರೆ. ಅವರ ಚುನಾವಣೆಯಲ್ಲಿ ಕೆಲಸ ಮಾಡಿದಂಥ ನಾನು ನಮ್ಮ ಬಸವನಗುಡಿಗೆ ಅನಂತಮೂರ್ತಿಯವ್ರ ಜೊತೆ ಅದೇ ಇವರ ಅನಂತಮೂರ್ತಿಯವರು, ರವಿ ಬೆಳಗ್ಗೆ ನನ್ನ ಪ್ರೀತಿಯವರು. ಅನಂತಮೂರ್ತಿಯವರು ನನಗೆ ಎಷ್ಟು ಪೂಜ್ಯರು ಅಂತಂದರೆ, ರಾಮಲಿಂಗ ಶೆಟ್ಟಿ ಬೈಲಿ ಅನ್ನೋರು. ಮನೆಯಲ್ಲಿ ಯಾರೋ ಅವರು ಕೆಲಸಗಾರ ಇದ್ರು, ಅವ್ರ ಮನೆಗೆ ಹೋದ ತಕ್ಷಣ ಡಾಲರ್ಸ್ ಕಾಲೋನಿ ಮನೆ, ರಾಮಲಿಂಗ ಶೆಟ್ಟಿ ಬಂದಿದ್ದಾನೆ ಚಾ ಮಾಡೋ ಅಂತಂದ್ರು. ಅಪ್ಪಾಜಿ ಬೇಡ ಅಪ್ಪಾಜಿ, ಬೈಲಿ ಅಂತಂದ್ರು. ಅವರು ಎಗಲು ಮುಟ್ಟಿ ಮಾತಾಡ್ಸೋರು. ಇನ್ನೊಂದು ಕೈ ಸುದ್ದಿ ಅಂತಂದ್ರೆ ಅವರು ನಮ್ಮನ್ನು ಅಗಲ್ತಾರೆ. ಅಗಲ್ದಂಥ ಕಾಲಘಟ್ಟದಲ್ಲಿ ಅವ್ರಿಗೆ ನಾವು ಎಗಲಾಗ್ತೀವಿ. ಅವರ ದೇಹದ ಮೇಲೆ ನಾವು ಬೆರಣಿ ಇಡ್ತೀವಿ. ಇದರಲ್ಲಿ ಕೆಂಗೇರಿ ಹತ್ರ ಇದರಲ್ಲಿ ಅವ್ರನ್ನ ಸುಟ್ಟು ಇದು ಮಾಡಿದ್ದದ್ದು ಆ ಕಾಲಘಟ್ಟದಲ್ಲಿ ಅವ್ರ ಕುಟುಂಬದ್ದು. ಅದ್ರ ಮೇಲೆ ನಾವು ಇಡ್ತೀವಿ. ಯಾರು ನಮಗೆ ಕಾಫಿ ಕೊಟ್ಟು ತಿಂಡಿ ಕೊಟ್ಟಿದ್ರು ಅವ್ರ ಮೇಲೆ ಆ ಬೆರಣಿ ಇಡೋ ಅಂಥದ್ದು, ಆ ಕರ್ಪೂರ ಇಡೋ ಅಂಥದ್ದು, ತುಪ್ಪನ ಅದ್ರ ಮೇಲೆ ಸುರಿಯುವಂಥದ್ದು ಮಾಡಿದ್ವಿ. ಅದು ನೋವಾಯ್ತೆ. ಒಂದು ಕಡೆ ಅವ್ರ ಅಂತ್ಯದಲ್ಲಿ ನಾವು ನಮಸ್ಕಾರ ಹಾಕಿ ಅವ್ರು ಸಣ್ಣದೊಂದು ಸೇವೆ ಮಾಡಿದ್ವಲ್ಲ ಅನ್ನೋದು ಅದು ನೆನಪು ಕೂಡ ಇದೆ. ಹೌದು, ಅನೇಕ ಕವನ ಸಂಕಲನಗಳ ಹೊರತರ್ತೀರಾ ಸರ್. 3 ಕವನ ಸಂಕಲನ ಇದುವರೆಗೂ ಮೂಡಿ ಬಂದಿದೆ ತಮ್ಮಿಂದ. ಸೊ ಮತ್ತೆರಡು ಕವನ ಸಂಕಲನಗಳ ಬಗ್ಗೆ ಮಾತನಾಡೋದಾದ್ರೆ ಸರ್, ನಾನು ಅನೇಕ ಪತ್ರಿಕೆಗಳಿಗೆ ಕವಿತೆಗಳನ್ನು ಬರೀತಾ ಇದ್ದೆ, ಲೇಖನಗಳು ಬರೀತಾ ಇದ್ದೆ. ಆ ಕವಿತೆಗಳು ಬರೆಯುತ್ತಿದ್ದಂಥ ಇದರಲ್ಲಿ ಕರ್ಮವೀರದಲ್ಲಿ ಪ್ರಕಟವಾಗಿತ್ತು, ಮಲ್ಲಿಗೆಯಲ್ಲಿ ಪ್ರಕಟವಾಯಿತು, ಆಮೇಲೆ ಜೊತೆಗೆ ಮಯೂರದಲ್ಲೂ ಒಂದು ಕವಿತೆ ಪ್ರಕಟವಾಯಿತು, ಮಯೂರ ಪತ್ರಿಕೆಗಳಲ್ಲಿ ಪ್ರಕಟವಾಯಿತು, ಆಮೇಲೆ ಬೇರೆ ಬೇರೆ ದಿನಪತ್ರಿಕೆಗಳಲ್ಲೂ ಪ್ರಕಟವಾಯಿತು. ಒಂದು ದಿವಸ ನಾವು ಕೂತಂಥ ಸಂದರ್ಭದಲ್ಲಿ ಸ್ನೇಹಿತರುಗಳು ಅಂದರು, ಎಲ್ಲ ಸೇರಿ ಒಂದು ಪುಸ್ತಕ ತಂದುಬಿಟ್ರಿ ರಾಮಲಿಂಗ ಶೆಟ್ಟಿ ಅಂತ. ಇದನ್ನು ಹೇಳಿದವರು ಗುರು ಚನ್ನಬಸಪ್ಪ ಹಾಕಿ ಅಂತೇಳಿ ಅವ್ರು ಚುನಾವಣಾ ಪೂರ್ವದಲ್ಲಿ ಮಾತಾಡಿದ್ದೆ. ಆಮೇಲೆ ಚುನಾವಣೆ ಗೆದ್ಮೇಲೆ ಆಯಿತು, ಹೋಗಾಕ್ದೆ. ಎಲ್ಲ ಸೇರಿಸ್ಬಿಟ್ಟು ಒಂದು ಪುಸ್ತಕ ಮಾಡು ಅಂತಂದು ಅದನ್ನು ಕೂಡ ಇದರಲ್ಲಿ ಬರ್ಕೊಂಡಿದ್ದೀನಿ. ಇದು 16 ಮುಖ ಮೊದಲ ಕವನ ಸಂಕಲನ. ಫೋಟೋ ಕೂಡ ಬಂತು ಅವ್ರ ಜೊತೆ. ಎರಡನೇದು ಇದು ಗುರು ಚನ್ನಬಸಪ್ಪನವರು. ಆಮೇಲೆ ಇದು ಕೆಂಡದ ಮೇಲಿನ ಬೂದಿ ಅಂತ ಹೇಳಿ ಪುಸ್ತಕ, 2ನೇ ಕವನ ಸಂಕಲನ. ಇದಕ್ಕೆ ವೀರಭದ್ರಪ್ಪನವರು ಮುನ್ನುಡಿ ಬರೀತಾರೆ, ವೀರಭದ್ರಪ್ಪನವರು ಮುನ್ನುಡಿ ಬರೀತಾರೆ. ಹಾಗಾಗಿ ಇದೊಂದು ಇದು ಅನೇಕ ಈ ಪುಸ್ತಕಕ್ಕೆ ಅನೇಕರು ಬಹುಮಾನ ಕೊಟ್ಟರು, ಆಮೇಲೆ ಪುರಸ್ಕಾರಗಳನ್ನ ಕೊಟ್ಟರು. ಸಂತೋಷದಿಂದ ಅದನ್ನ ಇನ್ನೊಂದು ಕವನ ಹೇಳಬಹುದಾ ಈ ಸಂದರ್ಭದಲ್ಲಿ? ಖಂಡಿತ ಹೇಳ್ತೀನಿ ಸರ್. ಇದರ ಶೀರ್ಷಿಕೆನೇ ಕೆಂಡದ ಮೇಲಿನ ಬೂದಿ. ನನ್ನ ಹುಟ್ಟೂರು ಜಾತ್ಯತೀತವಾಗಿರ್ತಕ್ಕಂಥ ನನ್ನ ಹುಟ್ಟೂರು. ಆಗ ಎಲ್ಲ ಸಮುದಾಯಗಳನ್ನ ಪ್ರೀತಿಸುವಂಥ ನನ್ನೂರನ್ನ ಕುರಿತು ಅಲ್ಲೊಂದು ಬಾಬೆನ ಹಬ್ಬ ಅಂತ ಮಾಡ್ತೀವಿ. ಇಲ್ಲಿ ಅದು ಸರ್ಕಾರ ಅದಕ್ಕೆ ಮೊಹರಂ ಅಂತಂದ್ಬಿಟ್ಟು ಹೇಳಿ ಹಬ್ಬ ಅಂತ ಮಾಡ್ತೀವಿ. ನಾ ಬಾಬೆನ ಹಬ್ಬ ಅಂತ ಮಾಡಿದಾಗ ಅಲ್ಲಿ ಕೆಂಡ ತುಳಿಯೋದು ಅನ್ನೋದು ಇರ್ತದೆ. ಅದ್ರ ಕುರಿತೇನೆ ಒಂದು ಕವಿತನ ಆಲೋಚನೆ ಮಾಡ್ತಾ ಇದ್ದೆ. ಆ ಕವಿತನ ನಿಮ್ಮ ಮುಂದೆ ನಾನು ಓದ್ತೀನಿ ಸರ್. ನನ್ನೂರು ನೇರಳೆಕೆರೆಯ ಮೊಹರಂ ಹೆಸರಿನ ಹಸನ್ ಹುಸೇನ್ ಹಬ್ಬ. ಅದು ಕ್ಯಾ ಹುಸೇನ್ ಬಾ ಹುಸೇನ್ ಧುಯ್ಲ. ಮಾದಿಗರ ನರಸಣ್ಣನ ಜಕ್ಕಣಕ ತಮಟೆಯ ಸದ್ದಿನೊಂದಿಗೆ ಶುರು. ಹೊಲೆಯರ ರಂಗದಾಮಯ್ಯನ ಡೂಗುಡುಟ್ಟು ಎನ್ನುವ ಹರೆಯ ಸದ್ದಿನ ವಿಲೀನವಾಗಿ ಶಾನುಭೋಗರ ಜಯರಾಮಪ್ಪನವರ ಸಂಭ್ರಮದ ಆದೇಶದಲ್ಲಿ ಮಡಿವಾಳರ ನಾಗಪ್ಪನ ನಡೆಮಡಿಯ ಮೇಲೆ ಸಾಗುವ ಅಲಾಬಿಯ ಸುತ್ತ ತಮಟೆಯ ಸದ್ದಿನೊಂದಿಗೆ ಕುಣಿವ ಕುಣಿತ ಅಗಣಿತ. ಎಲ್ಲ ಜಾತಿ ಧರ್ಮದ ಎಲ್ಲರ ತಮಟೆಯ ಅರೆಯ ಸದ್ದುಗಳಲ್ಲಿ ಕ್ಯಾ ಹುಸೇನ್ ಬಾ ಹುಸೇನ್ ಘೋಷಣೆ ಉದ್ಘೋಷಣೆ. ಕೋಮಟಿ ಭದ್ರೇಶೆಟ್ಟಿ ಅಂದರೆ ನಮ್ಮ ತಂದೆ, ಕೋಮಟಿ ಭದ್ರೇಶೆಟ್ಟರ ಅಂಗಡಿಯ ಬೆಲ್ಲದ ಪಾನಕವು, ಕುಂಬಾರ ಸಂಜೀವಪ್ಪನ ಮಡಿಕೆ ಕುಡಿಕೆಯ ಮೂಲಕ ಕುಡಿದು ಕುಣಿದರು ಹಲವು ಮಂದಿ. ಸೂರ್ಯೋದಯದ ಮುನ್ನ ರಾತ್ರಿಯೆಲ್ಲ ಉರಿದ ಮಣಗಟ್ಟಲೆಯ ನಾನಾ ಜಾತಿಯ ಮರಗಳ ನಿಗಿ ಕೆಂಡವು ಹುಸೇನ್ ಸಾಬರ ಪೌರೋಹಿತ್ಯದಲ್ಲಿ ಕ್ಯಾ ಹುಸೇನ್ ಬಾ ಹುಸೇನ್ ಧುಯ್ಲ. ನಾಯಕರ ಗಂಗಣ್ಣನು ತಮಟೆಯ ಅರೆಯ ಸದ್ದುಗಳಿಗೆ ಕುಣಿದ ಮಂದಿಯ ತಲೆಯ ಮೇಲೆ ಎರಚುವ ಅದೇ ನಿಗಿ ಕೆಂಡದ ಹೂಮಳೆ. ಲಿಂಗಾಯತ ಶಿವಣ್ಣನ ಬಂದೋಬಸ್ತಿನಲ್ಲಿ, ಗೊಲ್ಲರ ದೊಡ್ಡಯ್ಯನ ಮೌಖಿಕ ಆದೇಶದಲ್ಲಿ ಒಕ್ಕಲಿಗರ ಕೆಂಚಣ್ಣನದೇ ಸಾರಥ್ಯ. ಕ್ಯಾ ಹುಸೇನ್ ಬಾ ಹುಸೇನ್ ಘೋಷಣೆಯ ಮೆರವಣಿಗೆಯಲ್ಲಿ ಸಾಗುವ ಸಾಬರ ಪಾಷಾ ಎನ್ನುವ ಶಕ್ತಿಯ ಹಿಂದೆ ಊರ ಮಂದಿಯ ಕೇಕೆಗಳ ಕಲರವ. ಭಜಂತ್ರಿ ವೆಂಕಟಸ್ವಾಮಿಯ ವಾದ್ಯ ಮೇಳದ ಮುಂದೆ
ನಾವೆಲ್ಲರೂ ಸೇರಿ ಸೇರಿ ಚೋಂಗಿ ಬುತ್ತಿ ತಿಂದೆವು ಹಿಂದು ಮುಂದು ಮತ್ತೆ ಗುಡಿ ಸೇರಿದವು ಹಸೇನ್ ಹುಸೇನ್ ಆಗ. ಇಂದು ನನ್ನೂರಿನ ಮೊಹರಂ ಹಬ್ಬದ ನಿಗಿ ನಿಗಿ ಕೆಂಡದ ಮೇಲಿನ ಬೂದಿ ಈಗ ಎಲ್ಲರ ಕಣ್ಣುಗಳಿಗೂ ಬಿದ್ದು ಮುಖ ಮಾಸಿದೆ. ತಮಟೆಯ ಅರೆಗಳ ಸದ್ದು ಕ್ಷೀಣಿಸಿದೆ. ಭಾವೈಕ್ಯತೆಯ ಸಂಕೇತದಂತಿದ್ದ ನನ್ನೂರಿನ ಮೊಹರಂ ಹಬ್ಬದ ಎಲ್ಲರ ಭಾವನೆಗಳೇ ಜಾತಿಗಳಲ್ಲಿ ಐಕ್ಯವಾಗಿದೆ. ರಾಯಂಬೋಲೆ ಧೋಯ್ಲ ತಣ್ಣಗಾಗಿದೆ. ಜಾತಿಗಳ ಸಂಘರ್ಷವು ಹಾದಿ ಬೀದಿಯಲ್ಲಿ ನಿಂತು ರಣಕೇಕೆ ಹಾಕಿ ನಗುತ್ತಿದೆ. ಹೇಳಿ ಜಾತಿಗಳು ಸಾಯಬೇಕಲ್ಲವೇ? ಇದು ಸೊ ನೀವು ಸಹಜ ಜೀವನಕ್ಕೆ ಅಕ್ಷರಗಳ ರೂಪನ ಕೊಟ್ಟು ಕವಿತೆ ಕವನಗಳನ್ನಾಗಿ ಮಾಡಿದಿರ. ಬಹಳ ಸಂತೋಷ ಸರ್. ಹಾಗೆ ಶತಮಾನದ ಇತಿಹಾಸ ಇರುವಂತಹ ಕನ್ನಡ ಸಾಹಿತ್ಯ ಪ್ರಶಸ್ತಿಗೆ ತಮ್ಮ ಕೊಡುಗೆ ಅಪಾರ. ಬೆಂಗಳೂರು ನಗರ ಜಿಲ್ಲಾ ಕಾರ್ಯದರ್ಶಿಯಾಗಿ ಹಾಗೆ ರಾಜ್ಯ ಜಿಲ್ಲಾ ಗೌರವ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದೀರಾ. ಹಾಗೆ 2 ಅದ್ದೂರಿ ಮತ್ತು ಅರ್ಥಪೂರ್ಣ ಸಮ್ಮೇಳನಕ್ಕೆ ಸಾಕ್ಷಿಯಾಗಿದ್ದೀರಾ ಸರ್. ಸರ್, ಇದೊಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸರ್. ನಿಮ್ಗೊಂದು ಕೃತಜ್ಞತೆಗಳು. ಎಲ್ಲಿ ಕೇಳಲ್ವ ಅಂತ ಕೊಂಡಿದ್ದೆ, ಕೇಳಿದಿರಿ, ಖುಷಿ ಆಯಿತು. ಕನ್ನಡ ಸಾಹಿತ್ಯ ಪರಿಷತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿದಂಥ ಸಂಸ್ಥೆ. ಇವತ್ತು ಆ ಸಂಸ್ಥೆಯಲ್ಲಿ 4.5 ಲಕ್ಷ ಜನ ಸದಸ್ಯರಿದ್ದಾರೆ ಸರ್. ನಾನು 30 ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ನಿಕಟವಾದಂಥ ಸಂಬಂಧವನ್ನು, ಸ್ನೇಹವನ್ನು ಹೊಂದಿರ್ತಕ್ಕಂಥದ್ದು. ಸುಮಾರು 10 ಜನ ಅಧ್ಯಕ್ಷಗಳ ಜೊತೆ ಪ್ರೀತಿಯಿಂದ ಕಚೇರಿಗೆ ಹೋಗಿ ಬರುವಂಥ ನಾನು. ಗುರು ಚನ್ನಬಸಪ್ಪನವರು ಅಂತ ಹೇಳಿದ್ರೆ ಅಲ್ಲಿ ಅಧ್ಯಕ್ಷ ಆಗಿದ್ದರು. ಆ ನಂತರದಲ್ಲಿ ಸಾಶಿ ಮರಳಯ್ಯನವರಾದರು. ಆ ನಂತರದಲ್ಲಿ ಬಸವರಾಜರಾದರು, ಹರಿಕೃಷ್ಣ ಪುನೂರವರಾದರು, ಕನ್ನಡ ಚಳವಳಿಯ ಧೀಮಂತ ಹೋರಾಟಗಾರರಾಗಿದ್ದಂಥ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ರಾದರು, ಪುಂಡಲೀಕ ಆಲಂಬಿಯವರಾದರು, ಮನುಬಳೆಗಾರ ಅವರಾದರು. ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರ ಜೊತೆ ನಾನು ಸಂಪರ್ಕದಲ್ಲಿದ್ದೆ. ಅದ್ರ ಜೊತೆಗೆ ಬೆಂಗಳೂರು ನಗರ ಜಿಲ್ಲೆ, ಆಗಲೇ ಚಂದ್ರನಗೌಡರು ಅಂತ ಹೇಳಿದ್ನಲ್ಲ, ಚಂದ್ರನಗೌಡರು, ರಾಮಣ್ಣ ಕೊಡಿವಸಳ್ಳಿ, ಆಮೇಲೆ ಜೊತೆಗೆ ಅಲ್ಲಿ ಪಾರ್ಶ್ವನಾಥು, ಆಮೇಲೆ ತಿಮ್ಮೇಶು, ಅನೇಕ ಕಾಲಘಟ್ಟದಲ್ಲಿ ಇದ್ವಿ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರ ಜೊತೆ ಸಂಪರ್ಕ ಇದ್ದಾಗ ಒಬ್ಬರ ಕಾಲದಲ್ಲಿ ಸಂಚಾಲಕ ಆದೆ, ಒಬ್ಬರ ಕಾಲದಲ್ಲಿ ಸಲಹಾ ಸಮಿತಿಯಲ್ಲಿ ಸೇರ್ಕೊಂಡೆ, ವಿಶೇಷ ಸಲಹೆಗಾರ ಆದೆ. ಹೀಗೆ ಬಂದಂಥ ನಾನು ತಿಮ್ಮೇಶ್ವರ ಕಾಲದಲ್ಲಿ ಗೌರವ ಕಾರ್ಯದರ್ಶಿ. ನಾವು 3 ಸಮ್ಮೇಳನಗಳನ್ನು, ನಗರ ಜಿಲ್ಲಾ ಸಮ್ಮೇಳನಗಳನ್ನು ಮಾಡಿದ್ವಿ. ಅದೊಂದು ವೈಭವದ ಸಂದರ್ಭ. ಅನೇಕ ಕೃತಿಗಳನ್ನು ತಂದ್ವಿ. ಆ ನಂತರದಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಅಂದ್ಕೊಂಡು 2016ರಲ್ಲಿ ನಗರ ಜಿಲ್ಲೆಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯಾದೆ. ಈಗಿನ ಕಾಲಘಟ್ಟದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ. ಸಹಜವಾಗಿ ನನಗೆ ಓಟ್ ಹಾಕಲಿಲ್ಲ, ಸೋತೆ. ಸರಿ, ಏನಾನ ಒಂದು ಆಗಬೇಕಲ್ಲ ಅನ್ನೋ ಕಾರಣಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲವಾಗಿ ಕೆಲಸ ಮಾಡ್ಕೊಂಡು ರಾಜ್ಯಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಜೊತೆ ಕೆಲಸ ಮಾಡಿ ನಾನು ಗೌರವ ಕಾರ್ಯದರ್ಶಿ ಆದೆ. ಅದರ ಪ್ರಮುಖವಾಗಿ ಸಮ್ಮೇಳನ ನಡೆದಿದ್ದು ನಮ್ಮ ಕಾಲಘಟ್ಟದಲ್ಲಿ ಹಾವೇರಿ ನಡೀತು. ಅಲ್ಲಿ ಲಿಂಗಯ್ಯ ಹಿರೇಮಠ ಅಂತೇಳಿ ಅದರ ಅಧ್ಯಕ್ಷರು. ಪ್ರಮುಖವಾಗಿ ದೊಡ್ಡರೇಗೌಡರು ಸಮ್ಮೇಳನ ಅಧ್ಯಕ್ಷರು. ಆ ದೊಡ್ಡರೇಗೌಡರು ನನ್ನ ಊರಿಗೆ 4-5 ಕಿಲೋಮೀಟರ್ ದೂರದಲ್ಲಿರೋರು, ಕುರುಬ್ರಳ್ಳಿ ಅಂತ. ದೊಡ್ಡರೇಗೌಡರ ಜೊತೆ 30 ವರ್ಷದಿಂದ ಇದ್ದಂಥ ನನ್ನ ಊರಿನ ಸಮೀಪದ, ನನ್ನ ಜಿಲ್ಲೆಯ, ನನ್ನ ತಾಲೂಕಿನ ಗುರುಗಳು ಸಮ್ಮೇಳನ ಅಧ್ಯಕ್ಷರು. ಅದೇ ಹಿಂದಿನ ಕಾಲಘಟ್ಟದಲ್ಲಿ, ಮನುಬಳಗಾರರ ಕಾಲಘಟ್ಟದಲ್ಲಿ ಅವರು ಸಮ್ಮೇಳನ ಅಧ್ಯಕ್ಷ ಆಗಿ ಆಯ್ಕೆಯಾಗಿದ್ದರು. ಸ್ಥಳವೂ ಕೂಡ ನಿಗದಿಯಾಗಿತ್ತು. ಅಲ್ಲಿ 3 ದಿನಗಳ ಕಾಲ ಲಕ್ಷಾಂತರ ಜನ ಆ ಸಮ್ಮೇಳನದಲ್ಲಿ ಭಾಗವಹಿಸಿ ಆ ಸಮ್ಮೇಳನದ ಯಶಸ್ವಿಗೆ ಪ್ರಮುಖ ಕಾರಣರಾಗ್ತಾರೆ. ಆ ನಂತರದಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ 16 ಪುಸ್ತಕಗಳನ್ನು ಹೊರತರ್ತೀವಿ, ಮರುಮುದ್ರಣಗಳಾಗ್ತವೆ. ಆಮೇಲೆ ಜೊತೆಗೆ ಹೊಸ ಪುಸ್ತಕಗಳು ತರಬೇಕಾಗಿತ್ತು. ಅದು ಸಣ್ಣ ಪುಟ್ಟ ತಂದ್ಕೊಂಡ್ವಿ. ಅದು ನಮ್ಮ ನಿರೀಕ್ಷೆಗೆ ಮೀರಿ ಅದು ನಡಿಬೇಕಾಗಿತ್ತು. ಅದು ಒಂದು ಕಡೆ ಆಗ್ತದೆ. ಆಮೇಲೆ ಮಂಡ್ಯ ಸಾಹಿತ್ಯ ಸಮ್ಮೇಳನ ಚಿತ್ರ ಕೂಡ ಬಂತು, ಮಂಡ್ಯ ಸ್ವಾಮೀಜಿ. ಹಾಗಾಗಿ ಬಂದಂತ ಮಂಡ್ಯ ಸಮ್ಮೇಳನ ಅದ್ದೂರಿ ಸಮ್ಮೇಳನ. ಆಮೇಲೆ ಕರ್ನಾಟಕದ ನಾವೇನಾದ್ರೂ ಅಪ್ಪಟ ಕನ್ನಡದ ಭಾಷೆ ಅಂತ ಏನಾದ್ರು ಅದು ಮಂಡ್ಯದಲ್ಲಿ. ಅದು ಮಂಡ್ಯ ಅಂತ ಕೂಡಲೇನೆ ಸಕ್ಕರೆ ನಾಡು ಅಕ್ಕರೆ ಬೀಡು ಅಂತಂದ್ಬಿಟ್ಟು ಹೇಳಿ ಕರ್ಕೊಳ್ತೀವಿ. ಅಲ್ಲಿ ವೈಭವದಿಂದ ಮಂಡ್ಯದ ಕನ್ನಡದ ಮನಸ್ಸುಗಳು 3 ದಿನಗಳ ಕಾಲ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸಮ್ಮೇಳನವನ್ನು ನಡೆಸ್ಕೊಡ್ತಾರೆ, ಹಾಗೂ ಮಾಡಿಕೊಡ್ತಾರೆ. ಆ ಗುರು ಚನ್ನಬಸಪ್ಪನವರು ನಾಡಿನ ಜಾನಪದ ತಜ್ಞರು, ವಿದ್ವಾಂಸರು, ಅನೇಕ ಕೃತಿಗಳನ್ನು ಸಂಶೋಧನೆ ಮಾಡಿ ಕೊಟ್ಟಂಥವ್ರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಚನ್ನಬಸಪ್ಪನವರು ಸಮ್ಮೇಳನ ಅಧ್ಯಕ್ಷ ಆಗ್ತಾರೆ. ಅಲ್ಲಿ ಕೂಡ ಒಂದು ವಿಶೇಷ ಸಂಚಿಕೆ ಬೆಲ್ಲದಾರತಿ ಅಂತ ಹೇಳಿ ಒಂದು ಕೃತಿಯೂ ಕೂಡ ದೊಡ್ಡ ಮಟ್ಟಕ್ಕೆ ಬಿಡುಗಡೆ ಆಗ್ತದೆ. ಮಂಡ್ಯದ ಕನ್ನಡದ ಮನಸ್ಸುಗಳು ಮಂಡ್ಯ ಸಮ್ಮೇಳನದ ಯಶಸ್ವಿಯಾಗಿ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ನಾನು ಕೆಲಸ ಮಾಡುವಂಥ ಯೋಗ ಸಿಕ್ಕಿದ್ದೆ ನಮ್ಮ ಪುಣ್ಯ ಸರ್. ಹೌದು ಸರ್. ತಾವು ಸಮ್ಮೇಳನದಲ್ಲಿ ಮಂಡ್ಯ ಇರ್ಬೋದು, ಹಾವೇರಿ ಇರ್ಬೋದು, ಭಾಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಅಂತ ಆಗಲೇ ಹೇಳಿದೆ ನಾನು. ಸೊ ಮಂಡ್ಯದಲ್ಲಾದಂತೂ ಇತ್ತೀಚೆಗೆ ಭಾಳಷ್ಟು ರಾಜ್ಯದಲ್ಲಿ ಮನೆ ಮಾತಾಗಿರುವಂಥ ಸಮ್ಮೇಳನ ಅದು.
ಬಹಳಷ್ಟು ಯಶಸ್ವಿಯಾಗಾಯಿತು. ಆ ಯಶಸ್ವಿಯಾಗಿ ಹಿಂದೆ ನಿಂತು ಕಾರ್ಯನಿರ್ವಹಿಸಿದ ತಮಗೆ ಮತ್ತೊಮ್ಮೆ ಧನ್ಯವಾದಗಳ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೆ ತಮ್ಮ ಕುಟುಂಬದ ಪರಿಚಯ, ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀರ ತಾವು, ಕುಟುಂಬಕ್ಕೆ ಹೇಗೆ ಸಮಯ ಕೊಡ್ತೀರಾ? ತಮ್ಮ ಕುಟುಂಬದ ಪರಿಚಯ ಮಾಡ್ಕೊಡ್ಬೋದಾ ಸರ್? ಕುಟುಂಬ ಹೆಂಡತಿ ಮಕ್ಕಳಿದ್ರೇನೇ ಬದುಕು. 96ರಲ್ಲಿ ನಾನು ನಂಜಫಿಟ್ಟು ಅಂತೇಳಿ ಒಬ್ಬ ಸಹಾಯಕ ಅಧಿಕಾರಿಗಳವರು ITI ವಿದ್ಯಾಸಂಸ್ಥೆ ಇದರಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಸರಿ, 96ರಲ್ಲಿ ಮದುವೆ ಆದೆ, 97ಕ್ಕೆ ಮಗ ಹುಡ್ದ. ಹಾಗಾಗಿ ನಂತರದ 2000ನೇ ಇಸ್ವಿಲಿ ಮಗಳು ಹುಟ್ಟಿದ್ಲು. ನಮ್ಮದೊಂದು ಸುಖಿ ಕುಟುಂಬ ಸರ್. ಒಂದು ಪುಟ್ಟ ಮನೆ ಮಾಡ್ಕೊಂಡಿದ್ದೀನಿ, ಗೌರಿ ಮುದ್ರಣಾಲಯ ಒಂದು ಸಂಸ್ಥೆನ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಯಾವುದೂ ತೊಂದರೆ ಇಲ್ಲ. ಮಗನಿಗೆ ಮದುವೆ ಮಾಡಿದೆ, ನೋಡಿ, ಮಗನಿಗೆ ಮದುವೆ ಮಾಡಿದೆ, ಅವನೊಂದು ಮಗನ ಕೊಟ್ಟ, ಮಗಳಿಗೆ ಮದುವೆ ಮಾಡಿದೆ, ಅವಳೊಂದು ಮಗಳು ಕೊಟ್ಟ. ಹಾಗಾಗಿ ನಾನು ಅದೃಷ್ಟವಂತ. ಈ ಬೆಚ್ಚನ ಮನೆ ಇರಲು, ಇಚ್ಛೆ ಅರಿವು ಅತಿ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಸ್ವರ್ಗಕ್ಕೆ ಕಿಚ್ಚು ಹೊಚ್ಚೆಂದ ಸರ್ವಜ್ಞ. ಆ ಸಾಲುಗಳು ನನ್ನ ಬದುಕಿನಲ್ಲಿ ಅನ್ವರ್ಥಕವಾಗಿ ಇದ್ದಾವೆ ದಂಡೆ ಸರ್. ಹಾಗಾಗಿ ಆ ಅದೃಷ್ಟದ ಯಶಸ್ಸು ನನ್ನ ಪಾಲಿಗಿದೆ. ಆ ಅದೃಷ್ಟ ನೋಡಿ, ಮಗಳು ಮೊಮ್ಮಗಳು ಕೊಟ್ಲು, ಮಗ ಮೊಮ್ಮಗನ್ ಕೊಟ್ಟ. ಇನ್ನು ಇದಕ್ಕಿಂತ ನಮ್ಗೆ ಅದೃಷ್ಟ ಇನ್ನೇನು ಬೇಕಿದೆ ಸರ್? ಹಾಗಾಗಿ ಎಲ್ಲವೂ ಕೂಡ ಒಂದು ಕುಟುಂಬದಲ್ಲಿ ಒಬ್ಬ ಮನುಷ್ಯ ಸುಖವಾಗಿರ್ತಾನೆ. ಈಗ ನಾನು 60 ಹತ್ರ ಇದ್ದೀನಿ. ಒಂದು ಯಾವುದು ಸಣ್ಣ ಆರೋಗ್ಯದಲ್ಲಿ ಯಾವುದೋ ನನಗೆ ಕೊರತೆ ಇಲ್ಲ. ಒಂದು ಯಾವ್ದೋ ಸಕ್ಕರೆ ಕಾಯಿಲೆ ಅದು ಯಾವುದೂ ಇಲ್ಲ. ಇನ್ನೊಂದು ಯಾವುದು BP ಬರ್ತೈತೆ ಅಂತ ಅದೂ ಇಲ್ಲ. ಸ್ವಲ್ಪ ತೂಕ ಆಗಿದ್ದೀನಿ ಸರ್, ಅಷ್ಟು ಬಿಟ್ರೆ ಸಹಜವಾಗಿ ತೂಕ ಆಗಿದ್ದೀರಾ, ಮನಸ್ಸಲ್ಲಿ ಕೂಡ ತೂಕದ ವ್ಯಕ್ತಿ ಆಗಿದ್ದೀರಾ. ಹಾಗಾಗಿ 60ರ ಆಸುಪಾಸು ಅಂತ ಹೇಳಿದ್ರೆ, ಹಾಗೆ 50ರ ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಆಗುತ್ತೆ. ನೇಬ 50ರ ಸಂದರ್ಭದಲ್ಲಿ ಕನ್ನಡ ರಾಮ ಅಂತ ಒಂದು ಪುಸ್ತಕವನ್ನು ಹೊರತಾ ಇರ್ತಾರೆ. ನೇಬ 50ರ ಸಂಭ್ರಮದ ಬಗ್ಗೆ, ಈ ಪುಸ್ತಕದ ಬಗ್ಗೆ ಮಾತಾಡ್ತಾರೆ. ಇದು ಬಹಳ ಒಳ್ಳೆಯ, ಇದು ಎಲ್ಲಿ ಮರ್ತು ಬಿಡ್ತಿರೋ ಅಂತ ಅಂದ್ಕೊಂಡೆ. ನೀವು ಇದು ಖಂಡಿತ ಖುಷಿ ಕೊಡ್ತು. ಇದು ಕನ್ನಡ ರಾಮ. ಇದರ ಪುಸ್ತಕದ ಶೀರ್ಷಿಕೆ ನಮ್ಮ ಸ್ನೇಹಿತರು ಕೊಟ್ಟು ಒಂದು ತಂಡ ಮಾಡ್ಕೊಂಡ್ವಿ. ರಂಗಾರೆಡ್ಡಿ ಕೋಡಿರಾಂಪುರ ಅಂತೇಳಿ ಜಾನಪದ ತಜ್ಞರು, ಅವರು ಮೇಷ್ಟ್ರು. ಅವರು ನ್ಯಾಷನಲ್ ಕಾಲೇಜು ಹೊಸೂರು ಹತ್ರ ಇದೆ, ಗೌರಿಬಿದನೂರು ಹತ್ರ ಹೊಸೂರು. ಅಲ್ಲಿ ಈ ರಂಗಾರೆಡ್ಡಿ ಕೋಡಿರಾಂಪುರ ಅಂತಂದರೆ ನಂದು ನೇರಳೆಕೆರೆ, ಕೆರೆಯ ಪಕ್ಕದ ಯಾವುದು ಕೋಡಿರಾಂಪುರ, ನಮ್ಮ ಊರಿನ ಪಕ್ಕದವರೇನೆ. ಅವರು ನನಗೆ ಸದಾ ಮಾತಾಡ್ಸೋರು, ಏನು ನೇಬಾ ಏನು ನೇಬಾ ಅಂತನೋರು. ತಾವು ಅದರ ಸಂಪಾದಕರಾಗಬೇಕು ಅಂತಂದ್ರೆ, ಅದಕ್ಕಿಂತ ಖುಷಿ ಏನಿಲ್ಲ ಅಂತ ಸರ್. ನನ್ನ ಅದೃಷ್ಟ ಅಂತಂದ್ರೆ ಈ ಪುಸ್ತಕದಲ್ಲಿ ನಾಡಿನ ಬಹುದೊಡ್ಡ ಸಾಹಿತಿಗಳು ಲೇಖನಗಳು ಬರ್ಕೊಡ್ತಾರೆ. ಹಿರಿಯ ಕವಿಗಳು ಸಿದ್ಧಲಿಂಗಯ್ಯನವ್ರು ಬರ್ಕೊಡ್ತಾರೆ, ಬರ್ಗೂರು ರಾಮಚಂದ್ರಪ್ಪನವ್ರು ಬರ್ಕೊಡ್ತಾರೆ, ಚಂದ್ರಶೇಖರ ಕಂಬಾರು ಬರ್ಕೊಡ್ತಾರೆ, ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಬರ್ಕೊಡ್ತಾರೆ ಸರ್. ಇದು ನೋಡಿ 200, 400, 350 ಪುಟಗಳು ಇದಾವೆ ಈ ಪುಸ್ತಕ. ಈ ಪುಸ್ತಕದಲ್ಲಿ ಅನೇಕರು ನನ್ನ ಬಗ್ಗೆ ಲೇಖನಗಳು ಬರೀತಾರೆ. ಕೆಲಸ ಮಾಡಿದೀರಾ? ಆಮೇಲೆ ನಿಜ, ನೀವು ಹೇಳಿದಿರಿ, ನಾವು ಅದೇನೆ ಜಾತ್ಯತೀತ ಮನಸ್ಸು ಅಂತ ನಾವು ನೇರಳೆಕೆರೆಯಿಂದ ಬಂದಾಗ ನಮ್ಮ ಜಾತಿನ ಅಲ್ಲೇ ಬಿಟ್ಬಿಟ್ಟು ಬಂದ್ವಿ, ಅಡಿಗೆ ಮನೆಗೆ ಇಟ್ಕೊಂಡಿದ್ವಿ ನಮ್ಮ ಜಾತಿನ. ಹಾಗಾಗಿ ಈಗ ಅವರು ಮಾತಾಡ್ತಾ ಇದ್ರೆ, ನೀನ್ ನೇಬಾ ರಾಮ ಐತೆ, ಕನ್ನಡ ರಾಮ ಅಂತ ಸೇರಿಸ್ಬಿಟ್ಟಿವಿ ಅಂತ ಹೇಳಿ ಪುಸ್ತಕ ತಂದಂಥದ್ರಲ್ಲಿ. ಅವಾಗ ತಾವ ಹೇಳಿರು, ಎಷ್ಟು ವರ್ಷ ಅಂತಂದ್ರು. ಸರ್ ನನಗೀಗ 50 ವರ್ಷ. 16ನೇ ಇಸ್ವಿಲಿ ಇದು ಬಂದಿದ್ದು, ಅಕ್ಟೋಬರ್ 19 ಚಳುವಳಿ ಬಂದು. ಅವತ್ತಿಗೆ ನಾನು 86ರಲ್ಲಿ ಬಂದಂಥ ನಾನು ಸಹಜವಾಗಿ 2016ಕ್ಕೆ 30 ವರ್ಷ ಆಗ್ತೈತೆ. ಅದಕ್ಕೆ ನೇಬಾರ 50, ಚಳುವಳಿ 30, ಕನ್ನಡ ರಾಮ ಅಂತ ಹೇಳಿ ಹೆಸರಿಟ್ಟಂಥದ್ದು. ಈ ಪುಸ್ತಕವನ್ನ ನಮ್ಮ ನಾಯಕರು ನಾರಾಯಣಗೌಡರು, ಅವ್ರದೊಂದು ಗಂಗಾ ಪ್ರಕಾಶನ ಇದೆ, ಅವರ ಶ್ರೀಮತಿ ನನ್ನ ಪ್ರೀತಿ ಅಕ್ಕ ವಿಶಾಲಾಕ್ಷಿ ನಾರಾಯಣಗೌಡರು ಅಂತ. ಸರಿ ಮಾತಾಡ್ತಾ ಕೂತಿದ್ವಿ, ಅಣ್ಣ ಇದೊಂದು ಪುಸ್ತಕ ತರಬೇಕು ಅಂತ, ಒಂದಲ್ರಿ 4 ತಗೋ ಹೋಗು ಅಂತಂದ್ರು ನಾರಾಯಣಗೌಡರು. ಅಕ್ಕನ ಹತ್ರ ಮಾತಾಡ್ತಾ ಇದ್ದೆ, ಅಕ್ಕ ಈ ಥರ ನಂದೊಂದು ಪುಸ್ತಕ ಬರಬೇಕಕ್ಕ ಇದಕ್ಕೆ ಅಂದರೆ, ಧಾರಾಳ ಮಾಡೋಣ ರಾಮಲಿಂಗ ಶೆಟ್ಟಿ ಅಂತೇಳಿ ಅವತ್ತು ಈ ಪುಸ್ತಕವನ್ನು ಗಂಗಾ ಪ್ರಕಾಶನದ ಮೂಲಕ ನನ್ನ ಅಕ್ಕ ವಿಶಾಲಾಕ್ಷಿ ನಾರಾಯಣಗೌಡರ ಮಾರ್ಗದರ್ಶನದಲ್ಲಿ ಕನ್ನಡ ರಾಮ ಪುಸ್ತಕವನ್ನು ಹೊರತಂದು, ಇದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಪುಸ್ತಕನ ಬಿಡುಗಡೆ. ಅವತ್ತು ಚಂಪಾ ಇದ್ರು, ನಲ್ಲೂರು ಪ್ರಸಾದ್ ಇದ್ರು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದಂಥ ಮನುಬೆಳೆಗಾರ್ ಇದ್ರು, ನಾನು ತುಂಬ ಇಷ್ಟಪಡುವ ರಾಜಕಾರಣಿ ಸನ್ಮಾನ್ಯ ಶ್ರೀ ನಮ್ಮ ಸುದರ್ಶನ್ ಇದ್ರು, ವಿ ಆರ್ ಸುದರ್ಶನ್ ಸಭಾಪತಿಗಳು, ಅವತ್ತು ಈ ಪುಸ್ತಕವನ್ನು ಬಿಡುಗಡೆ ಮಾಡಿಕೊಟ್ರು. ಹಾಗಾಗಿ ಈ ಪುಸ್ತಕ ನನ್ನ ಬದುಕಿನ ಮಹತ್ವದ ಕೃತಿ. ಎಲ್ಲರೂ ಸೇರಿ ನನ್ನ ಬಗ್ಗೆ ಕೊಟ್ಟಂತ ಸಂಭ್ರಮದ ಗ್ರಂಥ. ಈ ಕನ್ನಡ ರಾಮನ ಕನ್ನಡ ಸೇವೆಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ಅದು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಆದಿಯಾಗಿ ತಮಗೆ ಲಭಿಸಿರುವಂಥ ಪ್ರಶಸ್ತಿಗಳ ಬಗ್ಗೆ ಮೆಲುಕು ಹಾಕೋದಾದರೆ ಸರ್, ನನಗೆ ಮಾಸ್ತಿ ಪ್ರಶಸ್ತಿ ಕೊಟ್ಟು ಸ್ನೇಹಿತರೆಲ್ಲ ಸೇರಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದರು. ನಯನ ಸಭಾಂಗಣದಲ್ಲಿ ಅದನ್ನು ಮಾಡಿಕೊಟ್ರು. ನಯನ ಸಭಾಂಗಣ ನನ್ನ ಸ್ನೇಹಿತ ಗೋಮೂರ್ತಿ ಯಾದವ್ ಅವ್ರಿಗೆ ಕೆಂಪೇಗೌಡ ಪ್ರಶಸ್ತಿ ಬಂತು. ರಾಮಲಿಂಗ ಶೆಟ್ಟಿ ನಿಮ್ಗೆ ಯಾಕೆ ಕೆಂಪೇಗೌಡ ಪ್ರಶಸ್ತಿ ಬರಬಾರ್ದು ಅಂತಂದ್ರು. ಬೇಡ ಬಿಡೋಣ ಬರ್ತದ ಯಾಕೆ ಅಂತಂದು ಕೇಳ್ತಂದೆ. ಅವರು ಪ್ರಯತ್ನಪಟ್ಟು ಒಂದು ಮನವಿ ಪತ್ರನ ನಗರ ಪಾಲಿಕೆಗೆ ಕೊಟ್ಟು ನಾನು ಅವರು ಓಡಾಡಿ ಆ ಕೆಂಪೇಗೌಡ ಪ್ರಶಸ್ತಿನ ತೊಗೊಂಡ್ವಿ. ಬೆಂಗಳೂರು ರತ್ನ ಪತ್ರಿಕೆಯ ಬಳಗದವರು
ಬೆಂಗಳೂರು ರತ್ನ ಪುರಸ್ಕಾರವನ್ನು ಕೊಟ್ಟರು. ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಬಂತು. ಜೊತೆಗೆ ಸುಮಾರೊಂದು 40-50 ಪ್ರಶಸ್ತಿಗಳು ಸನ್ಮಾಲೆ ನಮ್ಮ ಕೊರಳಿಗೆ ಅಲಂಕಾರ ಆಗಿದೆ. ನಮ್ಮ ಅದೃಷ್ಟ ಅಂತಂದರೆ ಸಾಮಾನ್ಯ ಕುಟುಂಬದಿಂದ ಬಂದಂಥ ನಾನು, ಸಾಮಾನ್ಯ ಸಮುದಾಯದಿಂದ ಬಂದಂಥ ನಾನು, ಯಾವುದೋ ಪ್ರೊಫೆಸರ್ ಇಲ್ಲ ಅಥವಾ PhD ಪಡ್ಕೊಳ್ಳಿಲ್ಲ ನಾನು, ಅಥವಾ ನಮ್ಮ ತಂದೆ ರಾಜಕಾರಣದ ಹಿನ್ನೆಲೆಯಲ್ಲಿ ಇರಲಿಲ್ಲ, ಒಬ್ಬ ವ್ಯಾಪಾರದ ಇದು ಬಂದಂಥ ನನ್ನನ್ನು ಗುರುತಿಸಿ ನಾಡಿನ ಮಹಾಜನತೆ ನನ್ನನ್ನು ಗೌರವಿಸಿದ್ದಾರೆ, ಪ್ರೀತಿಸಿದ್ದಾರೆ, ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಾನೇನು ಕೊಡದಿದ್ರು ಕೂಡ ನನ್ನ ಕನ್ನಡದ ಬದ್ಧತೆ ನಮ್ಮಲ್ಲಿ ಒಂದಿದೆ. ಕನ್ನಡ ರಕ್ಷಿತೋ ರಕ್ಷಿತಃ ಅಂತಂದ್ಬಿಟ್ಟು ಕನ್ನಡವನ್ನು ಯಾರು ರಕ್ಷಣೆ ಮಾಡ್ತಾರೆ ಆ ಕನ್ನಡ ಭಾಷೆ ನಮ್ಮನ್ನ ರಕ್ಷಣೆ ಮಾಡ್ತದೆ ಅಂತಕ್ಕಂಥದ್ದು. ಹಾಗಾಗಿ ಆ ಕನ್ನಡ ಭಾಷೆ ರಕ್ಷಣೆ ನಾವು ಈಗಲೂ ಮಾತಾಡ್ತಾ ಇರ್ತೀವಿ, ಕನ್ನಡಕ್ಕೆ ಜೈವಾಗಲಿ ಅಂತೀವಿ, ಹೌದು, ಕನ್ನಡ ಭಾಷೆಗೆ ಜೈವಾಗಲಿ ಅಂತೀವಿ. 2500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡದ ಭಾಷೆ ದೊಡ್ಡ ಭಾಷೆ. ಹೌದು. ಇನ್ನು 600 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಒಂದು ಭಾಷೆ, 150 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಇಂಗ್ಲೀಷ್ ಭಾಷೆಗೆ ಯಾವುದೂ ಕನ್ನಡ ಭಾಷೆ ಸಮಾನ ಇಲ್ಲ. 8 ಜ್ಞಾನಪೀಠಗಳನ್ನು ಪಡೆದಂಥ ಇಷ್ಟು ಪ್ರಶಸ್ತಿಗಳು ಬಂದಿವೆ, ಇನ್ನಷ್ಟು ಪ್ರಶಸ್ತಿಗಳು ತಮಗೆ ಲಭಿಸಲಿ ಅಂತ ಹೇಳ್ತಾ ತಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಉಳಿದಿರುವಂತಹ ಸಮಯದಲ್ಲಿ. ಸರ್, ಏನೆಲ್ಲ ಮುಂದೆ ಯೋಜನೆಗಳಿವೆ? ಸರ್, ನನಗೀಗ 60 ವರ್ಷ ಹತ್ತತ್ರದಲ್ಲಿದ್ದೀನಿ. ಸ್ನೇಹಿತರು ಮನೆ ಮಾತಾಡ್ತಾ ಅಂದ್ರು, ರಾಮಲಿಂಗ ಶೆಟ್ರೆ 50ಕ್ಕೊಂದು ಕನ್ನಡ ರಾಮ ಬಂದ್ಬಿಟ್ಟಿದ್ದಾರೆ, ಈಗ 60ಕ್ಕೂ ಒಂದು ಪುಸ್ತಕ ತರೋಣ ರಾಮಲಿಂಗ ಶೆಟ್ರೆ ಅಂತೇಳಿ ನನ್ನ ಸ್ನೇಹಿತರಂದ್ರು. ಬ್ಯಾಡ ಬಿಡಪ್ಪ, ಸುಮ್ಮನೆ ತಂದೇನು ಮಾಡ್ತೀರಾ ಅಂದ್ರೆ, ಬೇಡ ಒಂದು ದಾಖಲೆಗೆ ಉಳ್ಕೊಳ್ತಾ ಇದೆ ರಾಮಲಿಂಗ ಶೆಟ್ರೆ. ಈಗ ಈ 10 ವರ್ಷದ ಐತಲ್ಲ, 50ರಿಂದ 60ರದ್ದು ಈ ವಿಶೇಷ ಆ ಕಾಲದ ಘಟ್ಟಕ್ಕಿಂತಲೂ ಕೂಡ ಈ ಕಾಲಘಟ್ಟದ್ದು ಜಾಸ್ತಿ ಇರ್ತದೆ. ಹಾಗಾಗಿ ನೀವು ಇದನ್ನು ಮಾಡಿ ಅಂತಂದ್ಬಿಟ್ಟು ಹೇಳಿ ಅಂದರು. ಹಾಗಾಗಿ 60ಕ್ಕೊಂದು ಪುಸ್ತಕ ಬರ್ತದೆ. ಈ ಮಧ್ಯದಲ್ಲಿ SL ಭೈರಪ್ಪನವರು, ನಾಡಿನ ಬಹುದೊಡ್ಡ ಲೇಖಕರು, ಬರಹಗಾರರು, ಕಥೆಗಾರರು, ಆಮೇಲೆ ಕಾದಂಬರಿಕಾರರು. SL ಭೈರಪ್ಪನವ್ರದ್ದು ಅವ್ರ ಕುರಿತು ನಾಡಿನ ಜನ ಅನೇಕ ಲೇಖನಗಳನ್ನು, ಬರಹಗಳನ್ನು ಬರೆದರು. ಒಂದಷ್ಟು ಸಂಗ್ರಹ ಮಾಡಿ ಭೈರಪ್ಪನವ್ರ ಕುರಿತು ನಂದೇ ತಲೆಯಲ್ಲಿದ್ದಂಥ ಅವ್ರ ಜೊತೆ ನಾನು ಮಾತಾಡ್ಕೊಳ್ತಾ ಇದ್ದೆ, ಫೋನಲ್ಲಿ ಮಾತಾಡ್ತಾ ಇದ್ದೆ. ಒಂದು ಸತಿ ಮೈಸೂರಿನ ಮನೆಗೆ ಹೋಗಿ ಮಾತಾಡಿದ್ದೀನಿ, ಪ್ರಧಾನ್ ಗುರುದತ್ತವ್ರ ಮೂಲಕ ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಕುರಿತು ಮಹಾವೃಕ್ಷ SL ಭೈರಪ್ಪ ಅಂತ ಪುಸ್ತಕ ಸಿದ್ಧತೆ ಆಗಿದೆ. ವಂಶವೃಕ್ಷ ಬರೆದಂತ ಭೈರಪ್ಪ ಮಹಾವೃಕ್ಷ ಅಂತ ಹೇಳಿ ಮಾಡಿದೆ. ಇನ್ನು ಅದೇ ರೀತಿ ದೇವೇಗೌಡರದು ಪುಸ್ತಕ ಇದೆಯಲ್ಲ, ಅದೇ ರೀತಿ ದೇವೇಗೌಡರ ಕುರಿತು ಇನ್ನೊಂದು ಪುಸ್ತಕ ಬರೋಕ್ಕೆ ಎಲ್ಲ ಸಿದ್ಧತೆ ಆಗ್ತದೆ. ಇದ್ರದ್ದೊಂದು ವಿಶೇಷ ಇದೆ, ಅದು ಪುಸ್ತಕ ಬಂದಾಗ ಗೊತ್ತಾಗ್ತೈತೆ. ಹೀಗೆ ಆ ಪುಸ್ತಕದ ಐತೆ. ಜೊತೆಗೆ ನನ್ನ ಬದುಕನ್ನ ಕುರಿತು ಮೌನದೊಳಗಿನ ಮಾತು ಅಂತ ಹೇಳಿ ನನ್ನ ಪತ್ರಿಕೆಯಲ್ಲಿ ಕಾಲಂ ಬರೀತಾ ಹೋಗ್ತಾ ಇದ್ದೆ. ಅದ್ರದ್ದೆಲ್ಲ ಸೇರಿ ಆತ್ಮಕಥೆ ಅಂತಿರೋ, ಆತ್ಮವೇ ಇಲ್ಲದವರಿಗೆ ಕಥೆ ಅಂತಿರೋ, ತಮಾಷೆಗೆ ಹೇಳ್ಕೊಳ್ಳೋದು, ಅದೊಂದು ಪುಸ್ತಕ ಮಾಡ್ತಿದ್ದೀನಿ. ಇನ್ನು ಒಂದು ಕಾದಂಬರಿ ಬರಿಬೇಕು ಅಂತ ಹೇಳಿ ತಲೆಯಲ್ಲಿ ಮೂಡಿದೆ, ಒಂದಷ್ಟು ಬರೆದಿಟ್ಟಿದ್ದೀನಿ ಅದರ ಅಂಶಗಳನ್ನು, ಅದನ್ನ ಮಾಡ್ತೀನಿ. ಯಾಕೆಂದ್ರೆ ಸಾಹಿತ್ಯ ಪರಿಷತ್ತಿನ ಒಡನಾಟದಲ್ಲಿದ್ದಂಥ ನಮಗೆ ಸಾಹಿತ್ಯ ಬರೆಯೋದೇ ಒಂದು ಖುಷಿ ಆಗ್ತದೆ. ಆಮೇಲೆ ಅನೇಕ ಪತ್ರಿಕೆಗಳಿಗೆ ನಾನು ಲೇಖನಗಳ ಬರೆದಂಥದ್ದು. ಜೊತೆಗೆ ಇದು ಚಂಪಾ ಅವರು ಮೈಸೂರು ಸಮ್ಮೇಳನ ಅಧ್ಯಕ್ಷ ಆಗಿತ್ತು. ಅವತ್ತು ಪ್ರಕಟವಾದಂಥ ಲೇಖನಗಳನ್ನ, ಬರಹಗಳನ್ನ ಎಲ್ಲ ಸೇರಿಸಿ ಆಜುಬಾಜು ಚಂಪಾ ಮೈಸೂರು ಸಾಹಿತ್ಯ ನಿಮ್ಮ ಯೋಜನೆಗಳು ಈಡೇರಲಿ ಅಂತ ಆಶೆಯನ್ನು ವ್ಯಕ್ತಪಡಿಸ್ತಾ ಸಮಯ ಮುಗಿತು, ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಯಿತು. ತಮಗೆ ಧನ್ಯವಾದ ತಿಳಿಸಿದ ದೂರದರ್ಶನ ಪರವಾಗಿ. ಸರ್, ಧನ್ಯವಾದಗಳು. ದೂರದರ್ಶನ ಕನ್ನಡಿಗರ ಸಮೀಪ ದರ್ಶನ. ಹಾಗಾಗಿ ಚಂದನ ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತ. ಕನ್ನಡ ನಾಡು ಚಂದದ ಬೀಡು ಹೇಳುವ ನಾವು ಚಂದನ ಅಂತ ಕೊಟ್ಟ ಕೂಡಲೇ ನಿಮಗೆ ಶ್ರೀಗಂಧ, ಅದರ ಪರಿಮಳ. ಈ ದೂರದರ್ಶನ ಎಲ್ಲರ ಮನಗಳಲ್ಲಿ, ಹೃದಯಗಳಲ್ಲಿ ಶಾಶ್ವತವಾಗಿರ್ತಕ್ಕಂಥ ವಾಹಿನಿ ಇದು. 100 ವಾಹಿನಿಗಳು ಬಂದ್ರು ಹೋದ್ರು ಇದ್ರೂ ಕೂಡ ಈ ಇದು ಜೀವಂತವಾಗಿ ಚಂದನ ಯಾವಾಗಲೂ ಇರುತ್ತೆ ಅಂತ. ಧನ್ಯವಾದ. ಹಾಗಾಗಿ ಇಂಥ ಚಂದನದಲ್ಲಿ ಕರೆಸಿದ್ದೀರಿ. ಇಲ್ಲಿನ ಸಿಬ್ಬಂದಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಅವಕಾಶ ಕೊಟ್ಟಂಥ ತಮಗೆ ವಿಶೇಷವಾದಂಥ ಪ್ರಶ್ನೆಗಳನ್ನು, ನನ್ನ ಭಾವನೆಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಧನಂಜಯ ಅವರಿಗೆ, ಶ್ರೀಧರ್ ಅಂತ ಗೆಳೆಯರಿಗೆ, ಆಮೇಲೆ ರವೀಂದ್ರ ಅಂತ ಗೆಳೆಯರಿಗೆ, ಆರತಿ ಮೇಡಮ್ ಅವರಿಗೆ ನನ್ನ ಕಡೆಯಿಂದ ಕೃತಜ್ಞತೆಗಳು. ನಾಡಿನ ಜನ ನನ್ನ ಮಾತುಗಳಿಗೆ ಕಿವಿಯಾಗಿದ್ದೀರಿ, ಕೇಳಿಸ್ಕೊಂಡಿದ್ದೀರಿ, ನೋಡಿದ್ದೀರಿ. ಆಮೇಲೆ ಇಂಥ ಅವಕಾಶ ಕೊಟ್ಟಿದ್ದಂಥ ನೋಡಿದಂಥ ತಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.